ನಮಸ್ಕಾರ. ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಾನಸ ಮಡಿವಾಳ್. ವೀಕ್ಷಕರೇ, ಇವತ್ತು ನಾವು ಬಹಳ ಸೂಕ್ಷ್ಮವಾದಂತಹ ವಿಚಾರದ ಕುರಿತಾಗಿ ಮಾತುಕತೆಯನ್ನು ನಡೆಸೋದಿದ್ದೇವೆ. ಇವತ್ತು ನಾವು ತಗೊಂಡಂತಹ ವಿಚಾರ ಅಂತ ಹೇಳಿದ್ರೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಅನ್ನುವಂತಹ ಒಂದು ವಿಚಾರದ ಕುರಿತಂತೆ ಇವತ್ತು ಮಾತುಕತೆ ನಡೀಲಿಕ್ಕಿದೆ. ಇವತ್ತು ನಮಗೆ ಮಾಹಿತಿಯನ್ನು ಕೊಡೋದಿಕ್ಕೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ನಿಶ್ಮಿತಾ ರೋಡ್ರಿಗಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಡಾಕ್ಟರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಗರ್ಭಧಾರಣೆ ಅಥವಾ ಗರ್ಭಾವಸ್ಥೆ ಅನ್ನುವಂಥದ್ದು ಪ್ರತಿಯೊಂದು ಮಹಿಳೆಯ ಪ್ರಮುಖವಾದ ಅತಿ ಅಮೂಲ್ಯವಾದ ಒಂದು ಕಾಲಘಟ್ಟ. ಪ್ರತಿ ಮಹಿಳೆ ತಾಯಿಯಾಗುವಂತಹ ಕನಸು ಆಕೆಯ ಮನಸ್ಸಿನೊಳಗೆ ಹಾಗೇ ಇರುತ್ತೆ. ಆದರೆ ಈ ಒಂದು ನವಮಾಸದ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಒಂದು ಸ್ತ್ರೀಯನ್ನ ಕಾಡೋದು ಇದೆ. ಬಹಳಷ್ಟು ಜಾಗೃತೆ ವಹಿಸಿ ಆರೈಕೆಯನ್ನ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಈ ಗರ್ಭಧಾರಣೆಯ ಸಂದರ್ಭ ಬರುವಂಥದ್ದು ಸಾಮಾನ್ಯ ಅಂತ ಹೇಳ್ಬೋದು. ಆದರೆ ಕೆಲವೊಂದಷ್ಟು ಸಮಸ್ಯೆಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಗಂಭೀರವಾಗಿ ಕಾಣಿಸ್ಬೋದು. ಅದರ ಕುರಿತಾಗಿ ನಮಗೆ ಮಾಹಿತಿಗಳು ಇಲ್ಲದೆ ಹೋದಾಗ ಅದರಿಂದ ಆಗುವಂತಹ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಜಾಸ್ತಿ. ಹಾಗಾಗಿ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಚಾರದ ಕುರಿತಾಗಿ ನಾವು ಮಾತುಕತೆಯನ್ನು ನಡೆಸಿ ಜನರಿಗೆ ಮಾಹಿತಿಯನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇವತ್ತು ನಾವು ತಗೊಂಡಂತಹ ವಿಚಾರ ಗರ್ಭಧಾರಣೆ ಅಥವಾ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಮಧುಮೇಹ ಬರುವಂಥದ್ದು. ಸೊ ಈ ಒಂದು ಗರ್ಭಧಾರಣೆಯ ಸಂದರ್ಭದಲ್ಲಿ ಮಧುಮೇಹ ಯಾಕೆ ಬರುತ್ತೆ, ಈ ಮಧುಮೇಹ ಉಳಿದ ವಿಧದ ಮಧುಮೇಹಗಳಿಗಿಂತ ಹೇಗೆ ಭಿನ್ನವಾಗಿರುತ್ತೆ, ಹಾಗೇನೆ ಇದಕ್ಕೆ ಯಾವೆಲ್ಲ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳಿದೆ, ಜೊತೆಗೆ ಯಾವ ರೀತಿಯಲ್ಲಿ ಆರೈಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನೆಲ್ಲ ತಗೊಳ್ಬೇಕಾಗುತ್ತೆ, ಎಲ್ಲಾ ವಿಚಾರದ ಕುರಿತಾಗಿ ಇವತ್ತು ಮಾತುಕತೆಯನ್ನ ನಡೆಸುವ. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್, ನಮ್ಮ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, ಹೆಚ್ಚಿನವರಿಗೆ ಈ ವಿಚಾರದ ಕುರಿತಂತೆ ಮಾಹಿತಿ ಇರೋದಿಲ್ಲ. ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ಶುರು ಆಗ್ತದೆ ಆಗ ಟೆಸ್ಟಿಗೆ ಹೋದಾಗ ಮಾತ್ರ ಮಾಹಿತಿ ಸಿಗುವಂಥದ್ದು. ಸೊ ಈ ಒಂದು ಗರ್ಭಾವಸ್ಥೆಯಲ್ಲಿ ಅಥವಾ ಗರ್ಭಧಾರಣೆಯ ಸಂದರ್ಭ ಮಧುಮೇಹ ಬರುವಂಥದ್ದು, ಈ ಒಂದು ಕಾಯಿಲೆ ಅಥವಾ ಸಮಸ್ಯೆ ಅಂದ್ರೆ ಏನು ಡಾಕ್ಟರ್? ಈಗ ಇದನ್ನು ನಾವು ಯೂಶುವಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೇವೆ, GDM ಅಂತ. ಸೊ ಇದು GDM ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಸ್ಪೆಸಿಫಿಕ್ ಆಗಿ ಬರುವಂತ ಡಯಾಬಿಟಿಸ್. ಇದು ಕೆಲವರಿಗೆ ಏನಾಗ್ತದೆ ಅಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಡಯಾಬಿಟಿಸ್ ಇರ್ತದೆ, ಅದನ್ನು ನಾವು ಪ್ರೀ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇನ್ನೊಂದು ಕ್ಯಾಟಗರಿ ಉಂಟು, ಏನಂದ್ರೆ ಪ್ರೆಗ್ನೆನ್ಸಿಗಿಂತ ಮುಂಚೆ ಅವರಿಗೆ ಡಯಾಬಿಟಿಸ್ ಇರ್ತದೆ ಬಟ್ ಅವರಿಗೆ ಗೊತ್ತಿರಲ್ಲ. ಸೊ ಅವ್ರಲ್ಲಿ ಏನಾಗ್ತದೆ ಅಂದ್ರೆ ಪ್ರೆಗ್ನೆಂಟ್ ಆಗಿ ಚೆಕಪ್ಗೆ ಹೋಗ್ತಾರೆ. ಆವಾಗ ಚೆಕಪ್ ಅಲ್ಲಿ ಅವರಿಗೆ ಗೊತ್ತಾಗ್ತದೆ ಅವರು ಡಯಾಬಿಟಿಕ್ ಅಂತ. ಸೊ ಅದನ್ನು ನಾವು ಓವರ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಬಟ್ ಬೇಸಿಕಲಿ ಜೆಸ್ಟೇಷನಲ್ ಅಥವಾ ಗರ್ಭಾವಸ್ಥೆ ಡಯಾಬಿಟಿಸ್ ಏನಂದ್ರೆ ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಡಯಾಬಿಟಿಸ್, ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿಯೇ ಬರುವಂತ ಡಯಾಬಿಟಿಸ್. ಓಕೆ ಅಂತ ಹೇಳಿದ್ರೆ, ಇವಾಗ ಯಾರು ಈಗ ಪ್ರೆಗ್ನೆನ್ಸಿಯಲ್ಲಿ ಶುರು ಮಾಡ್ತಾರಲ್ಲ, ಗರ್ಭಧಾರಣೆಯನ್ನ ಮಾಡ್ತಾರೆ, ಅದಕ್ಕೆ ಮುನ್ನ ಅವರಿಗೆ ಡಯಾಬಿಟಿಸ್ ಇಲ್ಲದಿದ್ರೂ ಕೂಡ ಈ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬರ್ತದ? ಹೌದು, ಮಧುಮೇಹ ಬರುವಂತ ಸಾಧ್ಯತೆಗಳು ಇರ್ತದೆ. ಓಕೆ. ಇನ್ನು ಇವಾಗ ಉಳಿದ ಮಧುಮೇಹ, ಇವಾಗ ವಯಸ್ಸಾದಂತೆ ಬರುವಂತ ಮಧುಮೇಹ, ಈಗಂತೂ ಚಿಕ್ಕ ಮಕ್ಕಳಿಗೆ ಕೂಡ ಶುಗರ್ ಸಮಸ್ಯೆಗಳು ಕಾಣಿಸ್ತಾ ಇದೆ, ಡಯಾಬಿಟಿಸ್. ಸೊ ಅಂತಹ ಒಂದು ಮಧುಮೇಹಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗರ್ಭಾವಸ್ಥೆಯಲ್ಲಿ ಬರುವಂತಹ ಮಧುಮೇಹ ಎಷ್ಟು ಭಿನ್ನ? ಅಂದ್ರೆ ಈಗ ಬೇರೆ ಬೇರೆ ಟೈಪ್ ಇದು ಡಯಾಬಿಟಿಸ್ ಉಂಟು. ನಾವೀಗ ಹೇಳುದಾದ್ರೆ ಟೈಪ್ 1 ಡಯಾಬಿಟಿಸ್ ಅಂತ ಉಂಟು, ಟೈಪ್ 2 ಡಯಾಬಿಟಿಸ್ ಅಂತ ಉಂಟು, ಮತ್ತೆ ಹಾಗೆ ಇನ್ನು ಬೇರೆ ಬೇರೆ ಟೈಪ್ 3, ಟೈಪ್ 4 ಹಾಗೆಲ್ಲ ಉಂಟು. ಮತ್ತೆ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟಿಸ್. ಈಗ ಟೈಪ್ 2 ಡಯಾಬಿಟಿಸ್ ಅಂತ ಏನಂದ್ರೆ ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಇನ್ಸುಲಿನ್ ಇರ್ತದೆ ನಮ್ಮ ಬಾಡಿಯಲ್ಲಿ, ಬಟ್ ನಮ್ಮ ಬಾಡಿಗೆ ಇನ್ಸುಲಿನ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಅದು ಟೈಪ್ 2 ಡಯಾಬಿಟಿಸ್. ಅದು ಅಂದ್ರೆ ಮತ್ತೆ ಮೇನ್ ಆಗಿ ಲೈಫ್ ಸ್ಟೈಲ್ ರಿಲೇಟೆಡ್, ಅಂದ್ರೆ ಬಿಕಾಸ್ ಆಫ್ ಒಬೆಸಿಟಿ ಆಗಿರ್ಬೋದು ಅಥವಾ ನಮ್ದು ಲೈಫ್ ಸ್ಟೈಲ್ ಇಂದ ಬರುವಂತದ್ದು ಆ ತರ. ಅಂಡ್ ಇಟ್ ಈಸ್ ಮೋಸ್ಟ್ಲಿ ಸೀನ್ ಆಫ್ಟರ್ ಓಲ್ಡ್ ಏಜ್, ಆಫ್ಟರ್ 35 ಇಯರ್ಸ್, ಆಫ್ಟರ್ 40 ಇಯರ್ಸ್ ಆ ತರ ನೋಡ್ಲಿಕ್ಕೆ ಸಿಕ್ಕುವಂತದ್ದು. ಅದು ಟೈಪ್ 2 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಏನಂದ್ರೆ ಯೂಶುವಲಿ ಚಿಕ್ಕ ಮಕ್ಕಳಲ್ಲಿ ನೋಡುವಂತದ್ದು. ಅದ್ರಲ್ಲಿ ಏನಾಗ್ತದೆ ಅಂದ್ರೆ ಈಗ ಡಯಾಬಿಟಿಸ್ಗೆ ಮೇನ್ ರೆಸ್ಪಾನ್ಸಿಬಲ್ ಹಾರ್ಮೋನ್ ಅದು ಇನ್ಸುಲಿನ್ ಅಂತ. ಇನ್ಸುಲಿನ್ ಏನ್ ಮಾಡ್ತದೆ ಅಂದ್ರೆ ನಮ್ದು ಬ್ಲಡ್ ಶುಗರ್ ಕಂಟ್ರೋಲ್ ಅಲ್ಲಿ ತರ್ತದೆ. ಸೊ ಟೈಪ್ 1 ಡಯಾಬಿಟಿಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ. ಸೊ ಅದು ಟೈಪ್ 1 ಡಯಾಬಿಟಿಸ್. ಓಕೆ. ಸೊ ಇದು ಏನಾದ್ರೂ ತಾಯಿ ಅಥವಾ ಈ ಮಗುವಿಗೆ ಬರುವಂತದ್ದು, ಅಥವಾ ತಾಯಿಗೆ ಏನಾದ್ರೂ ಸಡನ್ ಆಗಿ ಒಂದು ಮಧುಮೇಹ ಬಂದ್ರೆ ಇದರಿಂದ ಮಗುವಿಗೆ ಇಫೆಕ್ಟ್ ಆಗುವಂತದ್ದೆಲ್ಲ ಆಗ್ತದ? ಹೀಗೆ? ಹೌದು. ಈಗ ನಾವು ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಇಂದ
ಇಬ್ಬರಿಗೂ, ತಾಯಿಗೆ ಸಹ ಮತ್ತೆ ಮಗುಗೆ ಸಹ ಇಫೆಕ್ಟ್ ಆಗ್ತದೆ. ಅದಕ್ಕೆ ನಾವು ಅರ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅರ್ಲಿ ಸ್ಕ್ರೀನಿಂಗ್ ಮತ್ತೆ ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್, ಅಂದರೆ ಆದಷ್ಟು ಬೇಗ ಡಿಸಿಷನ್ ಪಿಕಪ್ ಮಾಡೋದು ಮತ್ತೆ ಎಡಿಕ್ವೇಟ್ ಟ್ರೀಟ್ ಮಾಡಿ, ಸೊ ದಟ್ ನಾವು ಕಾಂಪ್ಲಿಕೇಶನ್ಸ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ. ಓಕೆ ಓಕೆ. ಇನ್ನಿವಾಗ ಯಾವ ಸಂದರ್ಭದಲ್ಲಿ ಇವರಿಗೆ ಒಂದು ಪ್ರೆಗ್ನೆಂಟ್ ಲೇಡಿಗೆ ಈ ಒಂದು ಡಯಾಬಿಟಿಕ್ ಸಮಸ್ಯೆ ಬಂದಿದೆ ಅಂತ ನಮ್ಗೆ ಯಾವ ಟೈಮಲ್ಲಿ ಗೊತ್ತಾಗುತ್ತೆ? ಯೂಶಲಿ ಅಂದ್ರೆ ಸಿಂಪ್ಟಮ್ಸ್ ತರ ಕೇಳುದಾ? ಯೂಶಲಿ ಅವರಿಗೆ ಸಿಂಪ್ಟಮ್ಸ್ ತರ ಏನು ಇರಲ್ಲ. ಈಗ ನಾವು ಹೇಳ್ತೇವೆ, ಈಗ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೇವೆ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಜಾಸ್ತಿ ತರ ಹೇಗಿರ್ತದೆ ಅಂದ್ರೆ, ಅವರಿಗೆ ಆವಾಗ ಊಟ ಮಾಡ್ಬೇಕಂತ ಎನಿಸೋದು, ಅಥವಾ ಜಾಸ್ತಿ ಬಾಯಾರಿಕೆ ಆಗೋದು, ಮತ್ತೆ ಯೂರಿನಿಗೆ ಆವಾಗ ಹೋಗ್ಬೇಕು, ವೇಟ್ ಲಾಸ್ ಆಗೋದು, ಅಂತದೆಲ್ಲ ಸಿಂಪ್ಟಮ್ಸ್ ಇರ್ತದೆ ಕೆಲವರಿಗೆ. ಅಂದ್ರೆ ಅದು ಟೈಪ್ 2 ಡಯಾಬಿಟಿಸ್ ಅಲ್ಲಿ. ಬಟ್ ಪ್ರೆಗ್ನೆನ್ಸಿಯಲ್ಲಿ ಆ ತರ ಯಾವ್ದು ಸಿಂಪ್ಟಮ್ಸ್ ಇರಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಕೆಲವರಿಗೆ ಆವಾಗ ಮೂತ್ರಕೋಶದ ಇನ್ಫೆಕ್ಷನ್ ಅಥವಾ ನಾವು ವೆಜೈನಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ಕೆಲವರಿಗೆ ಆ ತರ ಸಹ ಸಿಂಪ್ಟಮ್ಸ್ ಕೆಲವರಿಗೆ ಇರ್ತದೆ, ಬಟ್ ಎಲ್ಲರಿಗೆ ಸಹ ಇರಲ್ಲ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲಿ ಸಿಂಪ್ಟಮ್ಸ್ ಇರೋದು ತುಂಬಾ ಕಮ್ಮಿ. ಅದಕ್ಕೋಸ್ಕರ ನಾವು ಸ್ಕ್ರೀನಿಂಗ್ ಮಾಡೋದು ಎಲ್ಲರಿಗೆ, ಎಲ್ಲ ಪ್ರೆಗ್ನೆಂಟ್ ಮಹಿಳೆಯರಿಗೆ ನಾವು ಸ್ಕ್ರೀನಿಂಗ್ ಅಂತ ಒಂದು ಮಾಡ್ತೇವೆ. ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಸೊ ಅದರಲ್ಲಿ ಪಿಕಪ್ ಮಾಡಿ ನಾವು ಮತ್ತೆ ಟ್ರೀಟ್ಮೆಂಟ್ ಮಾಡೋದು. ಓಕೆ. ಇವಾಗ ಇನ್ನು ಈ ಜೆಸ್ಟೇಷನಲ್ ಡಯಾಬಿಟೀಸ್ ಅದು ಬರೋದಕ್ಕೆ ಪ್ರಮುಖವಾಗಿ ಕಾರಣ ಅದು, ಅಥವಾ ಅದು ಉಂಟಾಗೋದು ಹೇಗೆ ಅಂತ? ಅದು ಈಗ ನಾವು ಏನು ಹೇಳ್ತೇವೆ, ಪ್ಲಾಸೆಂಟಾ ಅಂತ ಒಂದು ಇರ್ತದೆ. ಪ್ಲಾಸೆಂಟಾ ಅಂದರೆ ತಾಯಿಯಿಂದ ಮಗುಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಹೋಗುವ ಥರ. ಓಕೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗ್ತದೆ ಅಂದರೆ, ಪ್ಲಾಸೆಂಟಾದಿಂದ ಕೆಲವು ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗ್ತದೆ. ಪ್ಲಾಸೆಂಟಾದಿಂದ ಬರುವ ಹಾರ್ಮೋನ್ಸ್ ಪ್ಲಸ್ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್ಸ್ ಬೇರೆ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗ್ತದೆ. ಸೊ ಅದು ಏನು ಮಾಡ್ತದೆ ಅಂದರೆ, ನಮ್ಮದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ನಾವು. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮದು ಶರೀರದ್ದು ಇನ್ಸುಲಿನ್ ಉಪಯೋಗ ಮಾಡಿಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗ್ತದೆ ಅದರಲ್ಲಿ. ಓಕೆ. ಅದು ಬಿಟ್ಟರೆ ಪ್ಲಸ್ ಕೆಲವು ಹಾರ್ಮೋನ್ಸ್ ಇರ್ತದೆ, ಅದು ಏನಾಗ್ತದೆ ಅಂದರೆ, ಈ ಇನ್ಸುಲಿನ್ ಹಾರ್ಮೋನ್ ಉಂಟಲ್ಲ, ಅದನ್ನು ಡೆಸ್ಟ್ರಾಯ್ ಮಾಡ್ತದೆ. ಸೊ ಅವಾಗ ಇನ್ಸುಲಿನ್ ಇಲ್ಲ ಬಾಡಿಯಲ್ಲಿ, ಸೊ ಅವಾಗ ಶುಗರ್ ಲೆವೆಲ್ಸ್ ಮೇಂಟೈನ್ ಆಗಲ್ಲ. ಸೊ ಹಾಗೆ ಅದು ಪ್ರೆಗ್ನೆನ್ಸಿಯಲ್ಲಿ ಬರುವಂತ ಹಾರ್ಮೋನ್ಸ್, ಅಂದ್ರೆ ಪ್ಲಾಸೆಂಟಾ ಈಗ ಪ್ರೆಗ್ನೆನ್ಸಿಯಲ್ಲಿ ಇರೋದಲ್ವಾ. ಸೊ ಅದೇ ಆ ಪ್ಲಾಸೆಂಟಾದಿಂದ ಬರುವ ಹಾರ್ಮೋನ್ಸ್ ಇಂದ ಈ ಶುಗರ್ ಬರುದು, ಡಯಾಬಿಟಿಸ್ ಅಂತ ಬರುದು. ಓಕೆ. ಸೊ ಇದು ಇವಾಗ ಡಯಾಬಿಟಿಸ್ ಇದೆಯೇ ಇಲ್ವಾ ಅಂತ ವೈದ್ಯರಿಗೆ ಯಾವ ಟೈಮಲ್ಲಿ ಗೊತ್ತಾಗೋದು? ಅಂದ್ರೆ ನಾವೀಗ ಒಂದು ಸ್ಕ್ರೀನಿಂಗ್ ಅಂತ ಹೇಳಿದಲ್ಲ, ಸ್ಕ್ರೀನಿಂಗ್ ಅಂತ ಮಾಡ್ತೇವೆ ನಾವು. ಅದು ಸ್ಕ್ರೀನಿಂಗ್ ಅಂದ್ರೆ ನಮ್ದೀಗ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ನಮ್ಗೆ ಒಂದು ಗೈಡ್ ಲೈನ್ಸ್ ಅಂತ ಉಂಟು. ಸೊ ಅದರಲ್ಲಿ ಒಂದು ಡಿಪ್ಸಿ ಟೆಸ್ಟ್ ಅಂತ ಉಂಟು. ಆ ಡಿಪ್ಸಿ ಟೆಸ್ಟ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಒಂದು 75 ಗ್ರಾಮ್ ಗ್ಲೂಕೋಸ್, ಅದೊಂದು 300 ml ವಾಟರ್ ಅಲ್ಲಿ ಹಾಕಿ ಕೊಡ್ತೇವೆ, ನೀರಲ್ಲಿ ಹಾಕಿ ಕುಡಿಬೇಕು ಅವರು. ಮತ್ತೆ 2 hours ಬಿಟ್ಟು ಒಂದು ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡ್ತಾರೆ. ಆ ಬ್ಲಡ್ ಸ್ಯಾಂಪಲ್ ಇದು ವ್ಯಾಲ್ಯೂ ಮೋರ್ ದೆನ್ 140 ಅಂದ್ರೆ 140ಕ್ಕಿಂತ ಮೇಲೆ ಇದ್ರೆ ಅದು ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗ ಇದು ಟೆಸ್ಟ್ ಫಸ್ಟ್ ವಿಸಿಟ್ ಅಲ್ಲೇ ಮಾಡ್ತೇವೆ. ಅಂದ್ರೆ ನೀವು ಈಗ ಯಾವ ಪ್ರೆಗ್ನೆಂಟ್ ಆದವರಿಗೆ, ಅವ್ರ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಅವ್ರು ಚೆಕಪ್ಗೆ ಬರ್ತಾರೆ. ಸೊ ಆವಾಗ ಮಾಡ್ತೇವೆ ನಾವು ಅದು ಟೆಸ್ಟ್. ಮತ್ತೆ ಅದು ಆವಾಗ ಒಂದು ವೇಳೆ ನೆಗೆಟಿವ್ ಇದ್ರೆ ಮತ್ತೆ ನಾವು ಏನ್ ಹೇಳ್ತೇವೆ, ಒಂದು 24 to 28 ವೀಕ್ಸ್, ಯಾಕೆಂದ್ರೆ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಅದು ಯೂಶುವಲಿ ಏನಾಗ್ತದೆ ಅಂದ್ರೆ 22 to 24 ವೀಕ್ಸ್ ಆದ ಮೇಲೆ ಕಾಮನ್ ಅದು. ಸೊ ಇನ್ನೊಂದ್ಸಲ ಫಸ್ಟ್ ವಿಸಿಟ್ ಅಲ್ಲಿ ಒಂದ್ ವೇಳೆ ಆ ಟೆಸ್ಟ್ ನೆಗೆಟಿವ್ ಇದ್ರೆ 24 to 28 ವೀಕ್ಸ್ ಅಲ್ಲಿ ಇನ್ನೊಂದ್ಸಲ ನಾವು ಅದು ರಿಪೀಟ್ ಮಾಡ್ತೇವೆ. ಓಕೆ. ಸೊ ಆವಾಗ ಸಹ ನೆಗೆಟಿವ್ ಇದ್ರೆ ಓಕೆ ಫೈನ್, ಬಟ್ ಆವಾಗ ಸಹ ಏನಾದರೂ ಜಾಸ್ತಿ ಇದ್ರೆ, ಯಾಕಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ ಪಿಕಪ್ ಆಗೋದು ಆ ಟೈಮಲ್ಲಿ, ಆ 24 to 28 ವೀಕ್ಸ್ ಅಲ್ಲಿ ರಿಪೀಟ್ ಮಾಡಿದಾಗ ಪಿಕಪ್ ಆಗ್ತದೆ. ಓಕೆ ಓಕೆ ಓಕೆ. ಸೊ ಇವಾಗ ಫಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಚೆಕಪ್ಗೆ ಬಂದಾಗ ಅವರಿಗೆ ಇದು ಇನ್ಸುಲಿನ್ ನಾರ್ಮಲ್ ಇದ್ದು ಅಥವಾ ಡಯಾಬಿಟಿಸ್ ಎಲ್ಲ ನಾರ್ಮಲ್ ಇದ್ದು, ಮತ್ತೆ ಸೆಕೆಂಡ್ ಟೈಮ್ ಅಲ್ಲಿ ಬರುವಾಗ ಅವರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋ ಚಾನ್ಸಸ್ ಎಲ್ಲ ಇರ್ತದ ಹೇಗೆ? ಫಸ್ಟ್ ವಿಸಿಟ್ ಅಲ್ಲಿ ಸಹ ನೆಗೆಟಿವ್ ಇದ್ರೆ ನಾವೀಗ ಮತ್ತೆ ರಿಪೀಟ್ ಮಾಡ್ತೇವಲ್ವಾ, ಅವಾಗ ಅದು ಇರುವಂತ ಚಾನ್ಸಸ್ ಇರ್ತದೆ. ಯಾಕೆಂದ್ರೆ ಮೆಜಾರಿಟಿ ಕೇಸಸ್ ಫಸ್ಟ್ ವಿಸಿಟ್ ಅಲ್ಲಿ ಇರಲ್ಲ. ಯಾಕೆಂದ್ರೆ ಅದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗೋದು, ಅದು ಜಾಸ್ತಿ ಆಗೋದು ಇದು ಏನು 20 to 24 ವೀಕ್ಸ್ ಆದ್ಮೇಲೆ, ಅಂದ್ರೆ 6-7 ಮಂತ್ಸ್ ಆದ ಮೇಲೆ ಅದು ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗೋದು. ಸೊ ಹಾಗೆ ಆ ಟೈಮಲ್ಲೇ ಅದು ಜಾಸ್ತಿ ಎಂತ ಆಗೋದು, ಡಯಾಗ್ನೋಸ್ ಆಗೋದು. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಯಾವ್ದು ಡಯಾಗ್ನೋಸ್ ಆಗೋದು ಅಂದ್ರೆ, ಯಾರಿಗೆ ಮುಂಚೆಯಿಂದನೇ ಡಯಾಬಿಟಿಸ್ ಉಂಟು ಅಂಥದ್ದೆಲ್ಲ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಾವು ಇದು ಡಯಾಗ್ನೋಸ್ ಮಾಡಲಿಕ್ಕೆ ಆಗ್ತದೆ. ಓಕೆ. ಇವಾಗ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ಹೇಳಿದ್ರೆ ಎಲ್ಲರಿಗೂ ನಾಲೆಜ್ ಇರೋ ಕಾರಣ ಎಲ್ಲರಿಗೂ ಏನಾದರೂ ಹೇಳಿದ್ರೆ ಅರ್ಥ ಆಗ್ತದೆ.
ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ಸ್ ಎಲ್ಲ ಕೊಡುವಾಗ ಅವರಿಗೆ ಅರ್ಥ ಆಗ್ತದೆ. ಕೆಲವೊಂದು ಸ್ವಲ್ಪ ಕೆಳವರ್ಗದವರು ಏನಾದರೂ ಬಂದರೆ, ಅಂದರೆ ಆರ್ಥಿಕವಾಗಿ ಅಥವಾ ವಿದ್ಯೆ ಇದರಿಂದ ವಂಚಿತರಾದವರು, ಅಂಥ ಒಂದು ಸಾಮಾನ್ಯರೆಲ್ಲ ಬಂದಾಗ ಅವರಿಗೆ ಈ ಡಯಾಬಿಟೀಸ್ನ ಬಗ್ಗೆ ಇದ್ದು ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಅದು ಅರ್ಥ ಆಗದೆ ಇರುವಾಗ ಯಾವುದಾದ್ರೂ ಲಕ್ಷಣಗಳು ಕಂಡು ಅವರಿಗೆ ಗೊತ್ತಾಗ್ತದಾ ಇದು ಡಯಾಬಿಟೀಸ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ ಅಂತ? ಈಗ ಏನಂದ್ರೆ ಫಸ್ಟ್ ಆಫ್ ಆಲ್ ಈಗ ಎಲ್ಲ ಏನು ಹೇಳ್ತಾರೆ ಆಂಟಿನೇಟಲ್ ಕೇರ್ ಅಂದರೆ ಪ್ರೆಗ್ನೆಂಟ್ ಇರುವವರಿಗೆ ಎಲ್ಲ ಇದು ಇದೇಗೋಸ್ಕರ, ಅಂದರೆ ನೀವು ಹೇಳಿದ್ರಲ್ಲ ಕೆಲವರು ಅವರಿಗೆ ಆರ್ಥಿಕ ಇದೆಲ್ಲ ಇರಲ್ಲ ಅಂತ. ಸೊ ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಎಲ್ಲ ಫ್ರೀ ಮಾಡಿದೆ. ಸೊ ಯಾವುದಕ್ಕೂ ಈಗ ಏನು ಸಹ ನಾವು ಹಣ ಪೇ ಮಾಡಬೇಕು ಆ ಥರ ಏನೂ ಇಲ್ಲ, ಎಲ್ಲ ಸಹ ಫ್ರೀ ಇರ್ತದೆ. ಇವನ್ ಆ ಟೆಸ್ಟ್ ನಾವೇನು ಹೇಳಿರ್ತೇವಲ್ವಾ ಅದು ಸಹ ಫ್ರೀ ಇರ್ತದೆ. ಈಗ ನಾವು ನೋಡ್ಲಿಕ್ಕೆ ಹೋದ್ರೆ ಏನು ಹೇಳ್ತಾರೆ, ಈ ಆಶಾ ವರ್ಕರ್ಸ್ ಅವರೆಲ್ಲ, ಸೊ ಅವರು ಸಹ ಈಗ ಮನೆಗೆ ಹೋಗಿ ಶುಗರ್ ಎಲ್ಲ ಟೆಸ್ಟ್ ಮಾಡೋದು, ಅಂದರೆ ಅದು ಗ್ಲೂಕೋಸ್ ನೀರು ಕುಡಿದು ಟೆಸ್ಟ್ ಮಾಡೋದಲ್ಲ, ಬಟ್ ಬೇಸಿಕಲಿ ಒಂದು ಚಿಕ್ಕ ಗ್ಲೂಕೋಮೀಟರ್ ಇಟ್ಕೊಂಡು ಟೆಸ್ಟ್, RBS ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಅದು ಮನೆಗೆ ಹೋಗಿ ಮಾಡ್ತಾರೆ. ಸೊ ಅದು ಜಾಸ್ತಿ ಇದ್ರೆ ಅವರು ಮತ್ತೆ ಬೇರೆ ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತಾರೆ. ಸೊ ಹಾಗೆ. ಓಕೆ, ಇನ್ನು ಎಲ್ಲ ಗರ್ಭಿಣಿಯರಿಗೂ ಈ ಒಂದು ಮಧುಮೇಹ ಬರುವಂಥದ್ದು ಸಾಮಾನ್ಯವಾ, ಅಥವಾ ಇಂಥವರಿಗೆ ಅಥವಾ ಇಂಥ ಸಮಸ್ಯೆಗಳು ಇದ್ರೆ ಮಾತ್ರ ಮಧುಮೇಹ ಬರುತ್ತಾ, ಹೇಗೆ? ಇದು ನಾವು ರಿಸ್ಕ್ ಅಸೆಸ್ಮೆಂಟ್ ಅಂತ ಒಂದು ಉಂಟು ಇದರಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಲ್ಲಿ. ಸೊ ಅದರಲ್ಲಿ ನಾವು ಲೋ ರಿಸ್ಕ್, ಮಾಡ್ರೇಟ್ ರಿಸ್ಕ್ ಮತ್ತೆ ಹೈ ರಿಸ್ಕ್ ಅಂತ ಉಂಟು. ಲೋ ರಿಸ್ಕ್ ಅಂದ್ರೆ ಈಗ ಏಜ್, ಅದರಲ್ಲಿ ಏಜ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾರು ಲೆಸ್ ದ್ಯಾನ್ 25 ಇಯರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಲೆಸ್ ದ್ಯಾನ್ 25 ಇಯರ್ಸ್ ಯಾರಿದ್ದಾರೆ ಅವರಿಗೆ ಚಾನ್ಸಸ್ ಕಮ್ಮಿ, ಮತ್ತೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗೆ ಸಹ ಶುಗರ್ ಇಲ್ಲ ಅಂತವರಿಗೆ ಸಹ ಬರುವಂತ ಚಾನ್ಸಸ್ ಕಮ್ಮಿ. ಮತ್ತೆ ಒಂದು ವೇಳೆ ಅವರು ಹುಟ್ಟಿದಾಗ ಅವರ ತೂಕ ಒಂದು ವೇಳೆ ನಾರ್ಮಲ್, ಅವರ ಬರ್ತ್ ವೇಟ್ ನಾರ್ಮಲ್ ಇದ್ರೆ ಅವರಿಗೆ ಬರುವಂತ ಚಾನ್ಸಸ್ ಕಮ್ಮಿ. ಇಫ್ ದೇ ಆರ್ ನಾಟ್ ಒಬೀಸ್, ಅಂದ್ರೆ ಅವರಿಗೆ ಬೊಜ್ಜುತನ ಇಲ್ಲ ಅಂತವರಿಗೆ ಸಹ ಚಾನ್ಸಸ್ ಬರುವಂಥದ್ದು ಕಮ್ಮಿ. ಮತ್ತೆ ಆವ್ರೇಜ್ ರಿಸ್ಕ್ ಅಂತ ಉಂಟು, ಮಾಡ್ರೇಟ್ ರಿಸ್ಕ್ ಅಂತ ಹೇಳ್ತೇವೆ. ಅದು ಯಾರಂದ್ರೆ ಏಜ್ ಮೋರ್ ದ್ಯಾನ್ 25 ಇಯರ್ಸ್ ಅವರಿಗೆ. ಮತ್ತೆ ನಾವು ಆಸ್ ಇಂಡಿಯನ್ಸ್ ನಾವು ಮೋರ್ ಪ್ರೋನ್ ಟು ಡೆವಲಪ್ ಡಯಾಬಿಟಿಸ್. ನಾವು ಆಕ್ಚುಲಿ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ತೇವೆ ನಾವು. ಸೊ ಆಸ್ ಇಂಡಿಯನ್ಸ್ ವಿ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಡಯಾಬಿಟಿಸ್. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದ್ರೆ ಸಹ ನಾವು ಅದು ಆವರೇಜ್ ರಿಸ್ಕ್ ಅಲ್ಲಿ ಬರ್ತೇವೆ. ಮತ್ತೆ ಹೈ ರಿಸ್ಕ್ ಅಂದ್ರೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗೆ ಇರ್ತದೆ ಅವರಿಗೆ, ಮತ್ತೆ ಒಬೀಸ್ ಇರ್ತಾರೆ, ಒಬೆಸಿಟಿ ಬೊಜ್ಜುತನ, ಅವರಿಗೆ ಹೈ ರಿಸ್ಕ್ ಇರ್ತದೆ. ಮತ್ತೆ ಒಂದು ವೇಳೆ ಪ್ರೀವಿಯಸ್ ಪ್ರೆಗ್ನೆನ್ಸೀಸ್ ಅಲ್ಲಿ ಯಾರಿಗೆ ಡಯಾಬಿಟಿಸ್ ಇರ್ತದೆ, ಅಂದ್ರೆ ಈಗ ಸೆಕೆಂಡ್ ಅಥವಾ ಅದಕ್ಕಿಂತ ಜಾಸ್ತಿದು ಪ್ರೆಗ್ನೆನ್ಸಿ ಇದ್ರೆ, ಫಸ್ಟ್ ಪ್ರೆಗ್ನೆನ್ಸಿಲಿ ಅಂದ್ರೆ ಅದರ ಮುಂಚೆದು ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇದ್ರೆ ಅಂತವರಿಗೆ ಸಹ ಬರುವಂತ ರಿಸ್ಕ್ ಜಾಸ್ತಿ. ಮತ್ತೆ ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಮಗುದು ತೂಕ ಜಾಸ್ತಿ ಇದ್ರೆ, ಯೂಶುವಲಿ ನಾವು 4 kg ಮೇಲೆ ಅಂತ ಹೇಳ್ತೇವೆ, ಬಟ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡಿಗೆ ಇವನ್ 3.5 kg ಮೇಲೆ ಇದ್ರೆ ಅದು ವೆಯ್ಟ್ ನಾವು ಜಾಸ್ತಿ ಅಂತ ಕನ್ಸಿಡರ್ ಮಾಡಿ ಅಂತವರಿಗೆ ಸಹ ಇದು ಶುಗರ್, ಅಂದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಓಕೆ, ಸೊ ಈ ಒಂದು ಯಾರಿಗೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾದ ಮೇಲೆ ಅವರಿಗೆ ಸಪರೇಟ್ ಟೆಸ್ಟಿಂಗ್ಸ್ ಎಲ್ಲ ಏನಾದರೂ ಮಾಡಬೇಕಾಗತ್ತಾ, ಅಥವಾ ಇಷ್ಟಿಷ್ಟು ದಿನಕ್ಕೆ ಏನಾದರೂ ಸ್ಕ್ರೀನಿಂಗ್ ಮಾಡಬೇಕು, ಈ ಥರ ಏನಾದರೂ ಇದೆಯಾ? ಇಲ್ಲ, ಅದು ಈಗ ಅದು ಡಿಪ್ಸಿ ಟೆಸ್ಟ್ ಅಂತ ಏನು ಹೇಳಿದಲ್ಲ, ಅದು ಒಂದು ಸಿಂಗಲ್ ಸ್ಟೆಪ್. ಅದರಲ್ಲಿ ಮೋರ್ ದನ್ 140 ಅಂತ ಬಂದ್ರೆ ನಾವು ಫಾರ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದು ಯಾಕೆ ಈ ತರ ಮಾಡಿದ್ದಾರೆ ಅಂದ್ರೆ, ನಾವು ಈಗ ನೀವು ಹೇಳಿದ್ರಲ್ಲ ಕೆಲವರು ಆರ್ಥಿಕ ಅಥವಾ ಅವರಿಗೆ ಎಜುಕೇಶನ್ ಎಲ್ಲ ಇರಲ್ಲ. ಸೊ ಈ ಟೆಸ್ಟ್ಗೆ ಏನಂದ್ರೆ ಇನ್ನೊಂದು ಖಾಲಿ ಹೊಟ್ಟೆಯಲ್ಲಿ ಬರ್ಬೇಕಂತ ಇಲ್ಲ, ನೀವು ಯಾವ ಟೈಮಿಗೆ ಬಂದ್ರೆ ಈ ಟೆಸ್ಟ್ ಮಾಡ್ಬೋದು. ಈಗ ಬೇರೆ ಕಂಟ್ರೀಸ್ ಅಲ್ಲಿ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಅದಕ್ಕೆ ಸರ್ಟನ್ ಕ್ರೈಟೀರಿಯಾ ಎಲ್ಲ ಉಂಟು, ಫಾಸ್ಟಿಂಗ್ ಅಲ್ಲಿ ಬರ್ಬೇಕು, ಹಾಗೆ ಬರ್ಬೇಕು, ಹೀಗೆ ಬರ್ಬೇಕು ಅಂತ. ಬಟ್ ನಮ್ಮ ಕಂಟ್ರಿಯಲ್ಲಿ ಈಗ ಅವರು ಚೆಕಪ್ಪಿಗೆ, ಈಗ ಇಲ್ಲಿ ಈ ಸಿಟಿಯಲ್ಲಿ ಓಕೆ ಜನರು ಚೆಕಪ್ಪಿಗೆಲ್ಲ ಬರ್ತಾರೆ, ಬಟ್ ನಾವು ಹಳ್ಳಿ ಸೈಡ್ ಎಲ್ಲ ಹೋದ್ರೆ ಅವರು ಚೆಕಪ್ಪಿಗೆ ಬರೋದೇ ಕಮ್ಮಿ. ಸೊ ನಾವು ಅವರು ಈಗ ತಿಂಡಿ ತಿಂದು ಊಟ ಮಾಡಿ ಎಲ್ಲ ಬರುವಾಗ ನೀವು ಖಾಲಿ ಹೊಟ್ಟೆಯಲ್ಲಿ ಬನ್ನಿ ಅಂದ್ರೆ ಅವ್ರು ಬರಲ್ಲ ವಾಪಸ್. ಸೊ ಅದು ನಾವು ಇದು ಮಾಡ್ಲಿಕ್ಕೆ ಒಂದೇ ಸಿಂಗಲ್ ಟೆಸ್ಟ್. ಆ ಟೆಸ್ಟ್ ಅಲ್ಲಿ ಇಫ್ ಇಟ್ ಇಸ್ ಮೋರ್ ದನ್ 140 ಅಂದ್ರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಜೆಸ್ಟೇಷನಲ್ ಡಯಾಬಿಟಿಸ್. ಸೊ ಅದು ಒಂದ್ಸಲ ಡಯಾಗ್ನೋಸ್ ಆದ ಮೇಲೆ ದೆನ್ ನಥಿಂಗ್, ಟ್ರೀಟ್ಮೆಂಟ್ ಮಾಡಿ ಅದರ ಅಷ್ಟು ಕಾಂಪ್ಲಿಕೇಶನ್ಸ್ ಅನ್ನು ಪ್ರಿವೆಂಟ್ ಮಾಡೋದು. ಓಕೆ, ಇವಾಗ ಜೆಸ್ಟೇಷನಲ್ ಡಯಾಬಿಟಿಸ್ ಯಾರಿಗೆ ಇದೆ ಅಲ್ಲ, ಅವ ತಾಯಿಗೆ ಮತ್ತು ಮಗುವಿಗೆ ಯಾವ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಈಗ ತಾಯಿಗೆ ಮೇನ್ ಆಗಿ ಒಂದು ಶುಗರ್ ಇರುವಾಗ ಒಂದು BP ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ನಾವು ಪ್ರಿಯಕ್ಲಾಂಶ ಅಂತ ಹೇಳ್ತೇವೆ, ಆಲ್ಮೋಸ್ಟ್ 10 to 20% ರಿಸ್ಕ್ ಇರ್ತದೆ. ಅದಾದ್ಮೇಲೆ ಮಗು ಸುತ್ತ ನೀರು ಜಾಸ್ತಿ ಆಗುವಂತದ್ದು. ಮಗು ಸುತ್ತ ನೀರು ಜಾಸ್ತಿ ಆದಾಗ ಏನಾಗ್ತದೆ ಅಂದ್ರೆ ತಾಯಿಗೆ ಸಹ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ. ಮತ್ತೆ ಕೆಲವೊಂದ್ಸಲ ಕಸ ಅಂದ್ರೆ ಪ್ಲಸೆಂಟ್ ಅಂತ ಏನ್ ಹೇಳ್ತೇವೆ ಅದು ಸಹ ಸಡನ್ ಆಗಿ ಸಪರೇಟ್ ಆಗುವಂತದ್ದು. ಸೊ ಆವಾಗ ತಾಯಿಗೆ ಬ್ಲೀಡಿಂಗ್ ಆಗ್ತದೆ, ಪ್ಲಸ್ ಮಗುಗೆ ರಕ್ತ ಸಂಚಾರ ಆಗಲ್ಲ, ಅವಾಗ ಮಗು ಸಡನ್ ಆಗಿ ಹೊಟ್ಟೆ ಒಳಗಡೆ ತೀರಿ ಹೋಗುವಂತ ಸಾಧ್ಯತೆಗಳು ಇರ್ತದೆ. ಮತ್ತೆ ಕೆಲವೊಂದ್ಸಲ ಪ್ರೀಟರ್ಮ್ ಲೇಬರ್ ಅಂದ್ರೆ
ಅಂದರೆ ಟೈಮ್ಗಿಂತ ಮುಂಚೆ ಹೆರಿಗೆ ಆಗುವಂಥದ್ದು, Okay, okay. 8 ಮಂತ್ಸ್ ಅಥವಾ 7 ಮಂತ್ಸಲ್ಲಿ ಡೆಲಿವರಿ ಆಗುವಂಥದ್ದು, ಆ ಥರ ರಿಸ್ಕ್ ಇರ್ತದೆ. ಮತ್ತು ಡೆಲಿವರಿ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗುವಂಥದ್ದು, ನಾವು ಪೋಸ್ಟ್ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೇವೆ. ಯೂಶ್ವಲಿ ಏನಾಗ್ತದೆ ಅಂದರೆ ಅದೇ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆದ ಮೇಲೆ ಗರ್ಭಕೋಶ ಸಣ್ಣದಾಗಬೇಕು. ಬಟ್ ಇದು ಜೆಸ್ಟೇಷನಲ್ ಡಯಾಬಿಟಿಸಲ್ಲಿ ಅದು ಎಟೋನಿಸಿಟಿ, ಅದು ರಿಸ್ಕ್ ಜಾಸ್ತಿ ಇರ್ತದೆ. ಎಟೋನಿಸಿಟಿ ಅಂದರೆ ಯೂಟ್ರಸ್ ಸರಿಯಾಗಿ ಕಾಂಟ್ರಾಕ್ಟ್ ಆಗಲ್ಲ. ಓಕೆ ಓಕೆ. ಸೊ ಆವಾಗ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದು ಏನಾಗ್ತದೆ ಅಂದರೆ ಇದು ಇದರಲ್ಲಿ ಮಗು ಬೆಳವಣಿಗೆ ಜಾಸ್ತಿ ಇರ್ತದೆ. ಕೆಲವು ಸರಿ ಶುಗರ್ ಎಲ್ಲ ಸರಿ ಕಂಟ್ರೋಲ್ ಇಲ್ಲಾದರೆ ನಾವು ಮ್ಯಾಕ್ರೋಸೋಮಿಯಾ ಅಂತ ಹೇಳ್ತೇವೆ. ಸೊ ಆವಾಗ ಸಿಸೇರಿಯನ್ನದು ರಿಸ್ಕ್ ಜಾಸ್ತಿ ಇರ್ತದೆ. ಸಿಸೇರಿಯನ್ನದು ರಿಸ್ಕ್ ಜಾಸ್ತಿ ಇದ್ರೆ ಸಿಸೇರಿಯನ್ದೇ ಕಾಂಪ್ಲಿಕೇಶನ್ಸ್ ಇರ್ತದೆ ತಾಯಿಗೆ. ಮತ್ತೆ ಇವಾಗ ನಾರ್ಮಲ್ ಡೆಲಿವರೀಸ್ ಆದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ನಾವು ಇನ್ಸ್ಟ್ರೂಮೆಂಟಲ್ ಡೆಲಿವರೀಸ್ ಅಂತ ಹೇಳ್ತೇವೆ. ಅಂದ್ರೆ ವ್ಯಾಕ್ಯೂಮ್ ಹಾಕಿ ಡೆಲಿವರಿ ಮಾಡೋದು ಅಥವಾ ಫೋರ್ಸೆಪ್ಸ್ ಹಾಕಿ ಡೆಲಿವರಿ ಮಾಡೋದು, ಅದರದ್ದು ಸಹ ಕೆಲವು ಕಾಂಪ್ಲಿಕೇಶನ್ಸ್ ತಾಯಿಗೆ ಇರ್ತದೆ. ಇದು ತಾಯಿದ್ದು ಕಾಂಪ್ಲಿಕೇಶನ್ಸ್. ಮತ್ತೆ ಮಗುದು ಕಾಂಪ್ಲಿಕೇಶನ್ಸ್ ಏನಂದ್ರೆ ಅದೇ ನಾ ಹೇಳಿದಲ್ಲ, ಮಗು ಬೆಳವಣಿಗೆ ಒಂದು ವೇಳೆ ಕಂಟ್ರೋಲ್ ಇಲ್ಲಾದ್ರೆ ಮಗು ತುಂಬಾ ಜಾಸ್ತಿ ಬೆಳೀತದೆ. ಆಲ್ಮೋಸ್ಟ್ 3.5 4 kgs ಮೇಲೆ ಸಹ ಬೆಳೆಯುವಂಥದ್ದು ಚಾನ್ಸಸ್ ಇರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಶೋಲ್ಡರ್ ಡಿಸ್ಟೋಷನ್ ಅಂತ ಹೇಳ್ತೇವೆ. ಶೋಲ್ಡರ್ ಡಿಸ್ಟೋಷನ್ ಅಂದ್ರೆ ಏನಂದ್ರೆ ಮಗುದು ನಾರ್ಮಲ್ ಡೆಲಿವರಿ ಟೈಮಲ್ಲಿ ಇದು ಮಗು ತಲೆ ಬಂದಿರ್ತದೆ, ಬಟ್ ಮಗು ತಲೆ ಕೆಳಗಡೆ ಅಂದ್ರೆ ಮಗುದು ಬಾಡಿ ಅಲ್ಲಿ ಸ್ಟಕ್ ಆಗಿರ್ತದೆ. ಸೊ ಅದು ಯಾಕೆ ಆಗೋದಂದ್ರೆ ಇಲ್ಲಿ ಎಕ್ಸೆಸಿವ್ ಫ್ಯಾಟ್ ಡೆಪೋಸಿಷನ್ ಆಗ್ತದೆ ಶೋಲ್ಡರ್ ಮೇಲೆ. ಸೊ ಅದರಿಂದ ಅದು ಕೆಲವೊಂದ್ಸಲ ಡೆಲಿವರಿ ಕಷ್ಟ ಆಗ್ತದೆ ಆವಾಗ ತುಂಬಾ. ಸೊ ಕೆಲವೊಂದ್ಸಲ ಆ ತರ ಒಂದ್ ವೇಳೆ ಡೆಲಿವರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಮಗು ಹಾಗೇನೆ ಸಾಯುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಮಗು ಅರ್ಧ ತಲೆ ಹೊರಗಡೆ ಬಂದು ಬಾಡಿ ಸ್ಟಕ್ ಆಗಿ ಡೆಲಿವರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇದ್ರೆ ಮಗು ಅಲ್ಲೇ ಡೆತ್ ಆಗುವಂತ ಸಾಧ್ಯತೆಗಳು ಸಹ ಇರ್ತದೆ. ಮತ್ತೆ ಇನ್ನೊಂದೇನಂದ್ರೆ ಮಗು ಸಡನ್ ಆಗಿ ಹೊಟ್ಟೆ ಒಳಗಡೆ ತೀರಿ ಹೋಗುವಂತದ್ದು. ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಮಗು ಮೂವ್ಮೆಂಟ್ಸ್, ಈಗ ಯೂಶ್ವಲಿ ನಾವ್ ಏನ್ ಹೇಳುದಂದ್ರೆ ಮಗು ಮೂವ್ಮೆಂಟ್ಸ್ ನೋಡ್ಕೊಳ್ಳಿ ಅಂತ ಹೇಳ್ತೇವೆ ಪ್ರೆಗ್ನೆಂಟ್ ಇದ್ದವರಿಗೆ. ಸೊ ಅವರು ಹೇಳ್ತಾರೆ ಮಾರ್ನಿಂಗ್ ಮೂವ್ಮೆಂಟ್ಸ್ ಇತ್ತು ಬಟ್ ಸಂಜೆಯಿಂದ ಮೂವ್ಮೆಂಟ್ಸ್ ಇಲ್ಲ ಅಂತ. ಸೊ ಸಡನ್ ಆಗಿ ಸಹ ಮಗು ಹೊಟ್ಟೆ ಒಳಗಡೆ ತೀರಿ ಹೋಗುವಂತ ಸಾಧ್ಯತೆಗಳಿರ್ತದೆ. ಇದು ಏನಂದ್ರೆ ಈಗ ಬೇರೆ ಕಾಂಪ್ಲಿಕೇಶನ್ಸ್ ಏನಾದ್ರೂ ಸಹ ನಾವು ಇದು ಪಿಕಪ್ ಮಾಡ್ಬೋದು. ಬಟ್ ಇದು ಶೋಲ್ಡರ್ ಡಿಸ್ಟೋಷನ್ ಅಂದ್ರೆ ತಲೆ ಸ್ಟಕ್ ಆಗೋದು, ತಲೆ ಬಂದು ಮೈ ಸ್ಟಕ್ ಆಗೋದು ಅಥವಾ ಸಡನ್ ಹೊಟ್ಟೆ ಒಳಗಡೆ ತೀರಿ ಹೋಗುವಂಥದ್ದು, ಅದು ನಾವು ಯಾವುದೇ ಇದ್ರ ಟೆಸ್ಟ್ ಅಲ್ಲಿ ನಾವು ಪಿಕಪ್ ಮಾಡ್ಲಿಕ್ಕೆ ಆಗಲ್ಲ. ಅದು ಬಿಟ್ರೆ ಡೆಲಿವರಿ ಟೈಮಲ್ಲಿ ಏನಾಗ್ತದೆ ಅಂದ್ರೆ ಡೆಲಿವರಿ ಆದ್ಮೇಲೆ ಮಗುದು ಶುಗರ್ಸ್ ಕಮ್ಮಿ ಆಗೋದು. ಅವಾಗ ಮಗುದು ಶುಗರ್ ಕಮ್ಮಿ ಆದ್ರೆ ಮಗುಗೆ ಫಿಟ್ಸ್ ಬರುವಂತದ್ದು ಅಂಥದ್ದೆಲ್ಲ ಇರ್ತದೆ. ಮತ್ತೆ ಮಗು ಉಸಿರಾಟಕ್ಕೆ ಸಮಸ್ಯೆ ಆಗೋದು, ನಾವು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದು ಶುಗರಲ್ಲಿ ಏನಾಗ್ತದೆ ಅಂದರೆ ಮಗುದು ಲಂಗ್ಸ್ ಮೆಚುರೇಷನ್ ಒಂಚೂರು ಡಿಲೇ ಆಗ್ತದೆ. ಅಂದರೆ ನಾರ್ಮಲ್ ಬೇಬೀಸ್ಗಿಂತ ಕಂಪೇರ್ ಮಾಡಿದರೆ ಈ ಶುಗರ್ ಡಯಾಬಿಟಿಕ್ ಮದರ್ಸ್ ಇದು ಬೇಬೀಸಲ್ಲಿ ಲಂಗ್ ಮೆಚುರೇಷನ್ ಚೂರು ಲೇಟ್. ಸೊ ಹಾಗೆ ಡೆಲಿವರಿ ಆದಮೇಲೆ ಅವರಿಗೆ ಉಸಿರಾಟ ಸಮಸ್ಯೆ ಅಂಥದ್ದೆಲ್ಲ ಸಾಧ್ಯತೆಗಳು ಇರ್ತದೆ. ಓಕೆ, ಎಸ್ ಡಾಕ್ಟರ್, ಇವಾಗ ಈ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಬಂದು ಮೊದಲ ಮಗುವಿನ ಸಂದರ್ಭದಲ್ಲಿ ಇದೆಲ್ಲ ಆದಮೇಲೆ ಕಂಪ್ಲೀಟ್ ಗುಣ ಆಗಿದೆ ಅಂತ ಇದ್ದು ನೆಕ್ಸ್ಟ್ ಸೆಕೆಂಡ್ ಮಗುವಿನ ಒಂದು ಗರ್ಭಧಾರಣೆಯ ಸಂದರ್ಭ ಮತ್ತೆ ಆ ಒಂದು ಮಧುಮೇಹ ಕಾಯಿಲೆ ಬರುವಂತ ಸಾಧ್ಯತೆ ಇದೆಯಾ? ಇದೆ, ಅದೇ ನಾ ಹೇಳಿದಲ್ಲ, ಅವಾಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದ್ರೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬರುವ ಚಾನ್ಸಸ್ ಜಾಸ್ತಿ. ಓಕೆ, ಸೊ ಅದು ಚಾನ್ಸಸ್ ಇರ್ತದೆ. ಎಸ್, ಓಕೆ. ಇನ್ನು ಇದಕ್ಕೆ ಪರಿಹಾರ ಹೇಗೆ ಎಲ್ಲ ಕಂಡು ಹಿಡಿಬಹುದು? ಅಂದರೆ ಕೆಲವೊಂದ್ಸಲ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಫ್ರೂಟ್ಸ್ ಅಥವಾ ಸ್ವೀಟ್ಸ್ ಅವರಿಗೆ ಏನು ಬೇಕು ಅದನ್ನೆಲ್ಲ ಜಾಸ್ತಿ ಕೊಡಿ ಅಂತ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಹೇಳ್ತಾರೆ. ಬಟ್ ಇಂಥವರಿಗೆ ಯಾರಿಗೆ ಮಧುಮೇಹ ಇವಾಗ ಪಾಸಿಟಿವ್ ಎಲ್ಲ ಬಂತು ಅವರಿಗೆ ಯಾವ ರೀತಿಯಾದಂತಹ ಆಹಾರ ಶೈಲಿಯನ್ನು ನೀವು ಸಜೆಸ್ಟ್ ಮಾಡ್ತೀರಿ? ಈಗ ನಾವೀಗ ಇದನ್ನು ಪ್ರಿವೆನ್ಷನ್ ಅಂತ ಹೇಳ್ತೇವಲ್ವಾ. ಸೊ ಈಗ ಪ್ರಿವೆನ್ಷನ್ ಇದು ಸ್ಟಾರ್ಟ್ ಆಗೋದು ಪ್ರೆಗ್ನೆಂಟ್ ಆಗುವ ಮುಂಚೆನೆ. ಆಕ್ಚುಲಿ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಸೊ ಯಾರೆಲ್ಲ ಈಗ ಹೈ ರಿಸ್ಕ್ ಉಂಟು ಅವರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮುಂಚೆನೆ ಅವರ ಬ್ಲಡ್ ಶುಗರ್ಸ್ ಎಲ್ಲ ಮಾಡಿ ನೋಡೋದು ಬೆಟರ್. ಯಾವತ್ತು ಶುಗರ್ಸ್ ಹೈ ಇದ್ರೆ ಅದು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಬೆಟರ್. ಅದು ಒಂದು. ಶುಗರ್ ನಾರ್ಮಲ್ ಇದ್ರೆ ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ. ಸೊ ಇದು ಒನ್ ಆಫ್ ದ ಮೇನ್, ಇದು ಅದೇ ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಪ್ಲಾನ್ ಮಾಡೋದು, ಅಂದ್ರೆ ಟೆಸ್ಟಿಂಗ್ ಮಾಡಿ ಇದು ಅದು ಒನ್ ಆಫ್ ದ ಮೆಥಡ್ ಟು ಪ್ರಿವೆಂಟ್ ಜೆಸ್ಟೇಷನಲ್ ಡಯಾಬಿಟಿಸ್. ಮತ್ತೆ ಇನ್ನೊಂದೇನಂದ್ರೆ ನಮ್ದು ಲೈಫ್ ಸ್ಟೈಲ್, ಹೆಲ್ದಿ ಡಯಟ್, ಆದಷ್ಟು ಸ್ವೀಟ್ಸ್ ಜಂಕ್ಸ್ ಅವಾಯ್ಡ್ ಮಾಡೋದು, ಡೈಲಿ ಎಕ್ಸರ್ಸೈಸ್ ಮಾಡೋದು, ಮತ್ತೆ ಆದಷ್ಟು ಫಸ್ಟ್ ಪ್ರೆಗ್ನೆನ್ಸಿ ಡಿಲೇ ಮಾಡೋದು, ಅಂದ್ರೆ ಡಿಲೇ ಮಾಡದೇ ಇರೋದು. ದಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್
ಇದು ಜೆಸ್ಟೇಷನಲ್ ಡಯಾಬಿಟಿಸ್. ಓಕೆ, ಇನ್ನು ಈ PCOD ಸಮಸ್ಯೆಗಳೆಲ್ಲ ಇದ್ದವರಿಗೆ ಹ್ಮ್. ಅವರ ಒಂದು ಪ್ರೆಗ್ನೆನ್ಸಿಯ ಡ್ಯೂರೇಷನ್ ಅಲ್ಲಿ ಒಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಾ ಹೇಗೆ? ಈಗ PCOD ಸಮಸ್ಯೆ ಏನಾಗ್ತದೆ ಅಂದರೆ PCOD ಪೇಷಂಟ್ಸ್ಗಳಿಗೆ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಂತ ಪ್ರಾಬ್ಲಮ್ ಇರ್ತದೆ Okay. ಅವರಿಗೆ. ಹ್ಮ್. ಸೊ ಅವರು ಸಹ ಫ್ಯೂಚರ್ ಪ್ರೆಗ್ನೆಂಟ್ ಆದಾಗ ಅವರಿಗೆ ಸಹ ಇದು ಏನು ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಡಯಾಬಿಟಿಸ್ ಅವರಿಗೆ ಸಹ ಅದು ಒಂದು ರಿಸ್ಕ್ ಫ್ಯಾಕ್ಟರ್. Okay, PCOD okay. ಪೇಷಂಟ್ಸ್ಗಳಿಗೂ ಇದು GDM ಬರುವಂಥ ಸಾಧ್ಯತೆಗಳು ಇರ್ತದೆ. Okay. ಸೊ ಅವರಿಗೆ ಸಹ ಫಸ್ಟ್ ನಾವೇನಂದ್ರೆ ಮೇಯ್ನ್ ಆಗಿ ಲೈಫ್ ಸ್ಟೈಲೇ ಹೇಳೋದು, ಲೈಫ್ ಸ್ಟೈಲ್, ಡಯಟ್, ಹ್ಮ್. ಎಕ್ಸಸೈಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಓಕೆ. ಬಟ್ ಇದೆಲ್ಲ ಮಾಡಿ ಸಹ ಬರಲ್ಲ ಅಂತ ಏನಿಲ್ಲ, ಬರುವಂಥ ರಿಸ್ಕ್ ಇದ್ದೇ ಇರ್ತದೆ. ಬಿಕಾಸ್ ನಾವು ಆಸ್ ಇಂಡಿಯನ್ಸ್ ವಿ ಆರ್ ಒಂದು ಜೆನೆಟಿಕಲಿ ಪ್ರೋನ್. ಮತ್ತೆ ಇನ್ನೊಂದು ನಮಗೆ ಒಂದು ವೇಳೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅದೆಲ್ಲ Okay. ರಿಸ್ಕ್ ಕಾಂಪೌಂಡ್ ಆಗಿ ಇದು GDM ಬರುವಂಥ ಸಾಧ್ಯತೆಗಳು ಇರ್ತದೆ. ಓಕೆ, ಇನ್ನು ಈ ಒಂದು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ತುಂಬಾ ನಾಜೂಕಾಗಿರ್ತಾರೆ ಅಂತ ಹೇಳ್ತಾರೆ. ಮೆಡಿಸಿನ್ ಕೂಡ ಹಾಗೆ, ಎಲ್ಲ ಮೆಡಿಸಿನ್ಸ್ ಅನ್ನ ಆ ಟೈಮಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ತುಂಬಾ ಸೂಕ್ಷ್ಮವಾಗಿರಬೇಕು. ಸೊ ಒಂದು ಏನಾದ್ರೂ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇತ್ತು ಅಂತ ಗೊತ್ತಾದಾಗ ಅವರಿಗೆ ಯಾವ ರೀತಿಯಾದಂತಹ ಒಂದು ಔಷಧಿಗಳನ್ನ ಕೊಡ್ಬೇಕಾಗ್ತದೆ? ಈಗ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ಡ್ ಗೈಡ್ಲೈನ್ಸ್ ಉಂಟು. ಸೊ ಅದರ ಪ್ರಕಾರ ನಾವು ಇನ್ಸುಲಿನ್ ಮತ್ತೆ ಮೆಟ್ಫಾರ್ಮಿನ್ ಅಷ್ಟೇ, ಇದು ಎರಡೇ ನಮಗೆ ಟ್ರೀಟ್ಮೆಂಟ್ ಈಗ ಸದ್ಯಕ್ಕೆ ಅಪ್ರೂವ್ ಆಗಿರೋದು. Okay. ಈಗ ನಾವು ಇದೇನು GDM ಅಂತ ಡಯಾಗ್ನೋಸ್ ಆದ ತಕ್ಷಣ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ ಯೂಶುವಲಿ. Okay. ನಾವು ಫಸ್ಟ್ ಅವರಿಗೆ ಡಯಟ್ ಹೇಳ್ತೇವೆ, ನಾವು ಮೆಡಿಕಲ್ ನ್ಯೂಟ್ರಿಷನಲ್ ಥೆರಪಿ MNT ಅಂತ ಹೇಳ್ತೇವೆ. ಹ್ಮ್. ಸೊ ಫಸ್ಟ್ ನಾವು ಅದು ಅಡ್ವೈಸ್ ಮಾಡ್ತೇವೆ, ಡಯಟ್, ಎಕ್ಸಸೈಸ್ ಅದೆಲ್ಲ ಫಸ್ಟ್ ಅಡ್ವೈಸ್ ಮಾಡೋದು. ಓಕೆ. ಸೊ ಅದೊಂದು ಅಡ್ವೈಸ್ ಮಾಡಿ ಒಂದು 2 ವೀಕ್ಸ್ ನಾವು ನೋಡ್ತೇವೆ. 2 ವೀಕ್ಸ್ ಆದಮೇಲೆ ಇನ್ನೊಂದ್ಸಲ ಬ್ಲಡ್ ಟೆಸ್ಟ್ ಒಂದು ರಿಪೀಟ್ ಮಾಡಿ ನೋಡ್ತೇವೆ. ಅದರಲ್ಲಿ ಸಹ ಅದರಲ್ಲಿ ನಾರ್ಮಲ್ ಬಂದರೆ ಓಕೆ ಅದೇ ಕಂಟಿನ್ಯೂ ಮಾಡ್ಬೋದು. ಬಟ್ ಅದಕ್ಕಿಂತ ಜಾಸ್ತಿ ಬಂದರೆ ನಾವು ಐದರ್ ಇನ್ಸುಲಿನ್ ಇಲ್ಲಾದರೆ ಮೆಟ್ಫಾರ್ಮಿನ್ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಸಿಂಗಲ್ ಬೇಬಿ ಪೇರೆಂಟಿಗೆ ಅಥವಾ ಟ್ವಿನ್ಸ್ ಇದ್ರೆ ಆ ಥರ ಏನಾದರೂ ಹೆಚ್ಚು ಕಮ್ಮಿ ಆಗ್ತದಾ ಹೇಗೆ? ಟ್ವಿನ್ಸಲ್ಲಿ ಇದು ಏನು ಏನು ಹೇಳ್ತಾರೆ, ಇದು GDM ಬರುವಂಥ ಸಾಧ್ಯತೆಗಳು ಜಾಸ್ತಿ. Okay, ಯಾಕೆಂದರೆ ಟ್ವಿನ್ಸಲ್ಲಿ ಅದು ಪ್ಲಾಸೆಂಟಾ ಅದರ ಸೈಜ್ ದೊಡ್ಡದಿರ್ತದೆ. ಸೊ ದೊಡ್ಡ ಪ್ಲಾಸೆಂಟಾ ಅಂದರೆ ಹಾರ್ಮೋನ್ಸ್ಗಳು ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ. ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ ಅಂದರೆ ಅದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಜಾಸ್ತಿ ಆಗಿ ಯಾರು ಟ್ವಿನ್ ಪ್ರೆಗ್ನೆನ್ಸಿ ಇರ್ತಾರಲ್ಲ ಅವರಿಗೆ ಶುಗರ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಓಕೆ, ಇವಾಗ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬಂತು ಅಂತ ಇಟ್ಕೊಳ್ಳಿ, ಅದಾದಮೇಲೆ ಅವರಿಗೆ ಟೆಸ್ಟಿಂಗ್ ಎಲ್ಲ ಅದು ಕಂಟಿನ್ಯೂ ಆಯಿತು, ಸ್ಟಾಪ್ ಆಗಲಿಲ್ಲ ಆಫ್ಟರ್ ದ ಡೆಲಿವರಿ. ಸೊ ಅಂಥ ಟೈಮಲ್ಲಿ ತಾಯಿ ಮಗುವಿಗೆ ಹಾಲು ಉಣಿಸ್ಬೋದಾ ಹೇಗೆ? ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದು. ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಇಸ್ ನಾಟ್ ಅ ಕಾಂಟ್ರಾ ಇಂಡಿಕೇಶನ್ ಫಾರ್ ಬ್ರೆಸ್ಟ್ ಫೀಡಿಂಗ್. ಇನ್ಫ್ಯಾಕ್ಟ್ ಬ್ರೆಸ್ಟ್ ಫೀಡಿಂಗ್ ಇಸ್ ಅಡ್ವೈಸ್ಡ್ ಮೋರ್ ಫ್ರೀಕ್ವೆಂಟ್ಲಿ. ಯಾಕೆ ಅಂದರೆ ನಾನು ಆವಾಗ ಹೇಳಿದಾಗೆ ಡೆಲಿವರಿ ಆದಮೇಲೆ ಮಗುದು ಶುಗರ್ಸ್ ಲೋ ಆಗುವಂಥ ಸಾಧ್ಯತೆಗಳು ಇರ್ತದೆ. ಸೊ ಅದಕ್ಕೆ ಆವಾಗ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್ ಇನ್ babies of diabetic mothers. Okay, so sometimes in some cases diabetes ಇದ್ರೂ ಕೂಡ after the delivery ಇದು ಕಡಿಮೆ ಆಗುತ್ತೆ ಅಲ್ಲ? ಈಗ ಮೆಜಾರಿಟಿ ಕೇಸಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಏನಂದ್ರೆ ಪ್ರೆಗ್ನೆನ್ಸಿಯಲ್ಲೇ ಬರುವಂಥ ಡಯಾಬಿಟಿಸ್ ಮತ್ತೆ ಡೆಲಿವರಿ ಆದಮೇಲೆ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಹೋಗ್ತದೆ. ಬಟ್ ಸ್ಟಿಲ್ ದೇರ್ ಇಸ್ ಅ ಚಾನ್ಸ್ ಆಫ್ ಇಟ್ ಕನ್ವರ್ಟಿಂಗ್ ಇನ್ ದ ಲಾಂಗ್ ಟರ್ಮ್. ಇನ್ ದ ಲಾಂಗ್ ಟರ್ಮ್ ಇಟ್ ಕ್ಯಾನ್ ಬಿಕಮ್ ಟೈಪ್ 2 ಡಯಾಬಿಟಿಸ್. ಓಕೆ, ಸೊ ಆ ಮಗುವಿಗೆ ಕೂಡ ಡಯಾಬಿಟಿಸ್ ಬರುವಂತ ಸಾಧ್ಯತೆ ಇದೆಯಾ? ಒಂದು ಮಗು ಬೆಳವಣಿಗೆ ಆಗ್ತಾ ಹೋಗುವಾಗ ಮಗುಗೆ ಸಹ ಇದು ಏನು ಡಯಾಬಿಟಿಸ್ ಅಲ್ಲದೆ ಹಾರ್ಟ್ ಪ್ರಾಬ್ಲಮ್ಸ್, ಒಬೆಸಿಟಿ ಅಂದ್ರೆ ಅದೇ ಬೊಜ್ಜುತನ ಬರುವಂತದ್ದು. ಈಗ ಹೊಸ ಸ್ಟಡೀಸ್ ಏನ್ ಹೇಳ್ತಾರೆ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಅದು ಬರುವಂತ ಸಾಧ್ಯತೆಗಳು ಇರ್ತದೆ. ಮತ್ತೆ ಮೋಟರ್ ಇಂಪೇರ್ಮೆಂಟ್ ಅಂತ ಹೇಳ್ತಾರೆ, ಲರ್ನಿಂಗ್ ಡಿಸೆಬಿಲಿಟೀಸ್, ಇಂಥದ್ದೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಸಹ ಬರುವಂತ ಸಾಧ್ಯತೆಗಳು ಇರ್ತದೆ. ಓಕೆ, ಸೊ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮಲ್ಲಿ ತುಂಬ ಕ್ರಿಟಿಕಲ್ ಕಂಡೀಷನ್ಗೆ ಹೋಗುವಂಥದ್ದೆಲ್ಲ ಇರ್ತದ ಈ ಒಂದು ಡಯಾಬಿಟಿಸ್ ಇದ್ರೆ? ಡಯಾಬಿಟಿಸ್ ಅಲ್ಲಿ ನಾವು ಒಂದು ಡಯಾಬಿಟಿಕ್ ಕೀಟೋಎಸಿಡೋಸಿಸ್ ಅಂತ ಒಂದು ಕಾನ್ಸೆಪ್ಟ್ ಉಂಟು. ಅದು ಡೆಲಿವರಿ ಟೈಮಲ್ಲಿ ಅಂತಾನೆ ಅಲ್ಲ, ಈಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಸಹ ಅದು ಆಗುವಂತ ಸಾಧ್ಯತೆಗಳು ಇರ್ತದೆ. ಅದೊಂದು ಮೋಸ್ಟ್ ಕ್ರಿಟಿಕಲ್ ಫೇಸ್ ಅಂತ ಹೇಳ್ಬೋದು. ಅದಾದ್ಮೇಲೆ ಡೆಲಿವರಿ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಹೇಳಿದಾಗೆ ಒಂದು ಜಾಸ್ತಿ ಬ್ಲೀಡಿಂಗ್ ಆಗುವಂತದ್ದು, ಮತ್ತೆ ಶೋಲ್ಡರ್ ಸ್ಟಕ್ ಆಗುವಂತದ್ದು ಅಂತದೆಲ್ಲ, ಮತ್ತೆ ಡೆಲಿವರಿ ಆಗ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತದೆ, ಪ್ರೊಲಾಂಗ್ ಲೇಬರ್ ಅಂತ ಹೇಳ್ತೇವೆ. ಸೊ ಅಂತದೆಲ್ಲ ಕಾಂಪ್ಲಿಕೇಶನ್ಸ್ ಡೆಲಿವರಿ ಟೈಮಲ್ಲಿ ಇರ್ತದೆ. ಮತ್ತೆ ಜಾಸ್ತಿ ಇದು ಇನ್ಸ್ಟ್ರೂಮೆಂಟಲ್ ಡೆಲಿವರೀಸ್ ಅಂದ್ರೆ ಫೋರ್ಸೆಪ್ಸ್ ಹಾಕೋದು ಅಥವಾ ವ್ಯಾಕ್ಯೂಮ್ ಯೂಸ್ ಮಾಡಿ ಡೆಲಿವರಿ ಮಾಡೋದು ಅಂತದೆಲ್ಲ ಚಾನ್ಸಸ್ ಜಾಸ್ತಿ ಇರ್ತದೆ ಇದು GDM ಪೇಷಂಟ್ಸ್ ಅಲ್ಲಿ. ಓಕೆ, ಇವಾಗ GDM ಇದ್ರೆ ಅವರಿಗೆ ನಾರ್ಮಲ್ ಡೆಲಿವರಿ ಸಜೆಸ್ಟ್ ಮಾಡ್ತೀರಾ ಅಥವಾ ಸಿಸೇರಿಯನ್ ಬೆಟರ್ ಅಂತ ಹೇಳ್ತೀರಾ? ದೇರ್ ಇಸ್ ನೋ ನಥಿಂಗ್ ಆಸ್ ಲೈಕ್ ಜಸ್ಟ್ ಇದು GDM ಇದ್ರೆ ಸಿಸೇರಿಯನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಡೆಲಿವರಿ
ವಿ ಕ್ಯಾನ್ ಆಲ್ವೇಸ್ ಟ್ರೈ ನಾರ್ಮಲ್ ಡೆಲಿವರಿ. ಸಿಸೇರಿಯನ್ ಯಾವಾಗ ನಾವು ಸಜೆಸ್ಟ್ ಮಾಡ್ತೇವೆ ಅಂದರೆ ಮಗು ತೂಕ ತುಂಬ ಜಾಸ್ತಿ ಉಂಟು, ಯೂಶ್ವಲಿ 4 kgs ಮೇಲೆಲ್ಲ ಇದ್ದರೆ ನಾರ್ಮಲ್ ಡೆಲಿವರಿ ತುಂಬ ಕಷ್ಟ ಆಗ್ತದೆ. ಸೊ ಆವಾಗ ನಾವು ಸಿಸೇರಿಯನ್ ಬೇಕಾದರೆ ಸಜೆಸ್ಟ್ ಮಾಡ್ಬೋದು. ಇಲ್ಲಾಂದರೆ ಮಗು ಹಾರ್ಟ್ ಬೀಟ್ ಏನಾದರೂ ತೊಂದರೆ ಆಯಿತು ಆವಾಗ ಅಂಥ ಟೈಮಲ್ಲಿ ಎಲ್ಲ ಸಿಸೇರಿಯನ್. ಮತ್ತು ಕೆಲವೊಂದ್ಸಲ ಅದೇ ಮಗು ತುಂಬ ದೊಡ್ಡದಿದ್ದು ಕೆಲವೊಂದ್ಸಲ ಕೆಳಗಡೆಯಿಂದ ಬರಲಿಕ್ಕೆ ಜಾಗ ಇರಲ್ಲ, ಆವಾಗ ಅಂಥ ಕೇಸಸ್ಸಲ್ಲಿ ಎಲ್ಲ ನಾವು ಸಿಸೇರಿಯನ್ ಸಜೆಸ್ಟ್ ಮಾಡ್ಬೋದು. ಬಟ್ ಆ್ಯಸ್ ಸಚ್ ಜಸ್ಟ್ ಬಿಕಾಸ್ ಅವರಿಗೆ ಡಯಾಬಿಟಿಸ್ ಉಂಟು ಸಿಸೇರಿಯನ್ ಮಾಡಬೇಕು ಆ ಥರ ಎಂತ ಇಲ್ಲ. ನಾವು ನಾರ್ಮಲ್ ಡೆಲಿವರಿ ಯಾವತ್ತು ಟ್ರೈ ಮಾಡ್ಬೋದು. ಓಕೆ, ನೀವಾಗ ಮಾತನಾಡ್ತಾ ಹೇಳಿದ್ರಿ ಈ ಒಂದು ಡಯಾಬಿಟೀಸ್ ಇದ್ರೆ ಕೆಲವೊಂದ್ಸಲ ಒಂದು 7 ತಿಂಗಳು 8 ತಿಂಗಳಿಗೆ ಡೆಲಿವರಿ ಆಗುವಂಥದ್ದು ಕೇಸಸ್ ಎಲ್ಲ ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಡೆಲಿವರಿ ಆದರೆ ಮಗು ತುಂಬ ಬೆಳವಣಿಗೆ ಕಂಡಿರೋದಿಲ್ಲ, ಮಗುವಲ್ಲಿ ಕೂಡ ಸಮಸ್ಯೆಗಳಿರ್ತದೆ. ಸೊ ಅಂಥ ಮಗು ಬದುಕುವಂಥ ಸಾಧ್ಯತೆ ಇದೆಯಾ ಅಥವಾ ಮಗುವಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಹೇಗೆ? ಅದೇ ನಾ ಹೇಳಿದಲ್ಲ, ಮಗು ಲಂಗ್ ಮೆಚುರೇಷನ್ ಡಿಲೇ ಆಗ್ತದೆ ಅಂತ. ಯೂಶ್ವಲಿ ನಾವು 34 ವೀಕ್ಸಲ್ಲಿ ಮಗುದು ಲಂಗ್ ಮೆಚುರೇಷನ್ ಯೂಶ್ವಲಿ ಕಂಪ್ಲೀಟ್ ಆಗ್ತದೆ. ಬಟ್ ಡಯಾಬಿಟಿಕ್ ಪ್ರೆಗ್ನೆನ್ಸೀಸಲ್ಲಿ ಏನಾಗ್ತದೆ ಅಂದರೆ ಅದು ಇನ್ನೂ ಡಿಲೇ ಆಗಿರ್ತದೆ. ಸೊ ಅದು ಡೆಲಿವರಿ ಆಗುವಾಗ ಮಗುದು ಲಂಗ್ಸ್ ಈಗ ಪ್ರೀಟರ್ಮ್ ಲೇಬರ್ ಅಂದರೆ ಡೆಲಿವರಿ ಟೈಮ್ಗಿಂತ ಮುಂಚೆ ಡೆಲಿವರಿ ಆದರೆ ಒಂದು ಮಗುದು ಲಂಗ್ಸ್ ಎಲ್ಲ ಡೆವಲಪ್ ಆಗಿರಲ್ಲ. ಅದಾದಮೇಲೆ ಮಗುದು ಬ್ರೈನ್ ಸಹ ಕೆಲವೊಂದ್ಸಲ ಈಗ ತುಂಬ ಎಕ್ಸ್ಟ್ರೀಮ್ ಪ್ರೀಟರ್ಮ್ ಅಂದರೆ ಆಲ್ಮೋಸ್ಟ್ ಈಗ 28, 30, 32 ವೀಕ್ಸ್ಗಿಂತ ಮುಂಚೆಲ್ಲ ಡೆಲಿವರಿ ಆದರೆ ಮಗುದು ಬ್ರೈನ್ ಸಹ ಡೆವಲಪ್ ಆಗಿರಲ್ಲ. ಓಕೆ. ಸೊ ಮತ್ತೆ ಅದು ಬಿಟ್ಟರೆ ಕೆಲವೊಂದ್ಸಲ ಗಟ್ ಅಂದರೆ ಕರುಳಿದು ಪ್ರಾಬ್ಲಮ್ಸ್, ನಾವು ನೆಕ್ರೋಟೈಸಿಂಗ್ ಎಂಟರೋಕೊಲೈಟಿಸ್ ಅಂತ ಹೇಳ್ತೇವೆ, ಅದರ ಪ್ರಾಬ್ಲಮ್ಸ್ ಇರ್ತದೆ. ಮತ್ತು ಮಗುವುದು ಬ್ಲಡ್ ಶುಗರ್ ಕಮ್ಮಿ ಆಗೋದು, ಮಗುವಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗೋದು, ಅಂಥದ್ದೆಲ್ಲ ಸಾಧ್ಯತೆಗಳು ಇರ್ತದೆ. ಓಕೆ. ಸೊ ಈ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗಬೇಕಾದ್ರೆ ಯಾವುದೇ ಸಿಂಪ್ಟಮ್ಸನ್ನ ಗಮನಿಸುವ ಬದಲು ಸ್ಕ್ರೀನಿಂಗ್ ಮಾಡಿಸೋದೇ ಬೆಸ್ಟ್ ಅಂತ. ಯಾಕೆಂದರೆ ಇದು ಏನು ಪ್ರೆಗ್ನೆನ್ಸಿಯಲ್ಲಿ ಈಗ ನಾರ್ಮಲ್ ಆಗಿ ನಾನು ಹೇಳಿದೆ ಅಲ್ಲ, ಇದು ಬೇರೆ ಟೈಪ್ 2 ಡಯಾಬಿಟಿಸಲ್ಲಿ ಅವರಿಗೆ ಆವಾಗ ತಿನ್ನಬೇಕು, ನೀರು ಕುಡಿಯೋದು ಜಾಸ್ತಿ, ಬಾಯಾರಿಕೆ ಆಗೋದು, ಯೂರಿನಿಗೆ ಹೋಗುವಂಥದ್ದು, ಅದೆಲ್ಲ ಟೈಪ್ 2 ಡಯಾಬಿಟಿಸಲ್ಲಿ ಇರ್ತದೆ. ಬಟ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿ ಅವರಿಗೆ ಕ್ರೇವಿಂಗ್ಸ್ ಇರ್ತದೆ, ಅಂದರೆ ಆವಾಗ ತಿನ್ನಬೇಕು, ಯೂರಿನಿಗೆ ಹೋಗೋದು, ಇದೆಲ್ಲ ಕಾಮನ್ ಸಿಂಪ್ಟಮ್ಸ್ ಇನ್ ಪ್ರೆಗ್ನೆನ್ಸಿ. ಸೊ ನಾವು ಅದನ್ನು ಮತ್ತೆ ಇದನ್ನು ಅದು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದ್ಯಾಟ್ಸ್ ವೈ and also that as Indians we are more susceptible to develop diabetes. Screening is very important and it is mandatory in all pregnant women. ಓಕೆ. ಇನ್ನು ಇವಾಗ ಆಹಾರ ಕ್ರಮಗಳನ್ನು ಒಂದು ಪರ್ಟಿಕ್ಯುಲರ್ ಆಗಿ ಸಜೆಸ್ಟ್ ಮಾಡೋದಾದರೆ ನಮ್ಮ ವೀಕ್ಷಕರಿಗೆ ಯಾವೆಲ್ಲ ರೀತಿಯಾದಂಥ ಆಹಾರಗಳು ಸುರಕ್ಷಿತ ಈ ಒಂದು ಗರ್ಭಾವಸ್ಥೆಯಲ್ಲಿ ಅಥವಾ ಒಂದು ಡಯಾಬಿಟಿಸ್ ಇದ್ದಂಥ ಒಂದು ಪೇಷಂಟ್ಸಿಗೆ ಯಾವ ರೀತಿಯಾದಂಥ ಆಹಾರ ಸುರಕ್ಷಿತ ಅಂತ ಹೇಳ್ಬೋದು? ಸುರಕ್ಷಿತ ಅಂದರೆ ನಾವೇನು ಹೇಳ್ತೇವೆ ಅಂದರೆ 45% ಕಾರ್ಬೋಹೈಡ್ರೇಟ್ಸ್, 20% ಫ್ಯಾಟ್ಸ್, 20% ಪ್ರೋಟೀನ್ಸ್ ಅಂತ ಹೇಳ್ತೇವೆ ನಾವು. ಬಟ್ ನಾನೀಗ ಪರ್ಸೆಂಟೇಜ್ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ನಾವೇನು ಹೇಳ್ತೇವೆ ಅಂದರೆ ಒಂದು ಪ್ಲೇಟಲ್ಲಿ ಈಕ್ವಲ್ ಪೋರ್ಷನ್ಸ್ ಡಿವೈಡ್ ಮಾಡಿ ಅದರಲ್ಲಿ 1 ಪೋರ್ಷನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ತರಕಾರಿ, ಸೊಪ್ಪು, ಅದು ಮತ್ತೆ ಇದು ಸ್ಪ್ರೌಟ್ಸ್, ಮೊಳಕೆ ಬಂದ ಕಾಳುಗಳು, ಅದೆಲ್ಲ 1 side ಆಫ್ ದ ಪ್ಲೇಟ್. ಮತ್ತೆ ಇನ್ನೊಂದು ಅರ್ಧ ಪ್ಲೇಟ್ ಉಂಟಲ್ಲ, ಅದು ಇನ್ನೊಂದು 25 ಡಿವೈಡ್ ಮಾಡಿ ಅದರಲ್ಲಿ ಒಂದು 25% ಭಾಗ ರೈಸ್ ಇಲ್ಲಾಂದರೆ ಚಪಾತಿ ಅಂಥದ್ದು, ಕಾರ್ಬೋಹೈಡ್ರೇಟ್ಸ್, ಬೇಸಿಕಲಿ 25% ಕಾರ್ಬೋಹೈಡ್ರೇಟ್ಸ್. ಮತ್ತು ಇನ್ನೊಂದು 25% ಅಲ್ಲಿ ಪ್ರೋಟೀನ್ಸ್. ಅದರಲ್ಲಿ ಪ್ರೋಟೀನ್ಸ್ ಅಂದರೆ ಎಗ್, ಫಿಶ್, ಮತ್ತು ಚಿಕನ್, ಮತ್ತು ವೆಜಿಟೇರಿಯನ್ ಆದರೆ ಪನ್ನೀರ್, ಸೋಯಾ ಅಂಥದ್ದೆಲ್ಲ ತಿನ್ಬೋದು. ಮತ್ತು ಇನ್ನೊಂದೇನೆಂದರೆ ಒಂದೇ ಸಲ ತುಂಬ ಊಟ ಮಾಡಬಾರ್ದು. ನಾವೇನು ಹೇಳ್ತೇವೆ ಅಂದರೆ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೇಳ್ತೇವೆ. ಸೊ ದಿನಕ್ಕೆ 3 meals ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್, ಮಧ್ಯದಲ್ಲಿ 2 ಸ್ನ್ಯಾಕ್ಸ್. ಸೊ ಇದರ ಮಧ್ಯದಲ್ಲಿ 2 hours ಇಂಟರ್ವಲ್, 2 to 3 hours ಇಂಟರ್ವಲ್ ಇಟ್ಕೊಂಡು ತಿನ್ಬೋದು ಹಾಗೆ. ಬಟ್ ಅದೇ ಒಂದೇ ಸಲ ತಿನ್ನೋದ್ರ ಬದಲಿಗೆ ಚೂರು ಫ್ರೀಕ್ವೆಂಟ್ ಇಂಟರ್ವಲ್ಸಲ್ಲಿ ತಿಂದರೆ ಬಾಡಿಯಲ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಬೆಟರ್ ಆಗ್ತದೆ. ಓಕೆ. ಇನ್ ಕೇಸ್ ಅವರಿಗೆ ಡಯಾಬಿಟಿಸ್ ಇದ್ದವರು ಮನೆಯಲ್ಲಿದ್ದಾರೆ, ಆರಾಮದಲ್ಲಿದ್ದಾರೆ, ಸಡನ್ ಆಗಿ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುವಂಥದ್ದು, ಅಂದರೆ ಡಯಾಬಿಟಿಸ್ ಅದು ಜಾಸ್ತಿ ಆದ ಹಾಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳುವಂಥದ್ದೆಲ್ಲ ಆಗುತ್ತಾ? ಆ ಥರ ಏನೂ ಇರಲ್ಲ. ಪ್ರೆಗ್ನೆನ್ಸಿಯಲ್ಲಿ ಆ ಥರದ್ದು ಏನೂ ಇರಲ್ಲ. ಇನ್ನೊಂದೇನಂದ್ರೆ ಈಗ ಒಂದ್ ವೇಳೆ ಅವ್ರು ಇನ್ಸುಲಿನ್ ಥೆರಪಿ ಮೇಲೆ ಇದ್ರೆ ಕೆಲವೊಂದ್ಸಲ ಸಡನ್ ಆಗಿ ಶುಗರ್ ಲೋ ಆಗುವಂಥದ್ದು, ಆವಾಗ ಫುಲ್ ಬ್ಲ್ಯಾಕ್ ಔಟ್ ಆಗೋದು, ಅಂದ್ರೆ ಫುಲ್ ಅದೇ ಬ್ಲ್ಯಾಕ್ ಔಟ್ ಆಗುವಂತ ಕತ್ತಲೆ ಆಗೋದು ಅಥವಾ ತಲೆ ಸುತ್ತೋದು, ಸುಸ್ತಾಗೋದು ಅಂಥದ್ದೆಲ್ಲ ಸಿಂಪ್ಟಮ್ಸ್ ಶುಗರ್ ಡೌನ್ ಆದ್ರೆ ಇರ್ತದೆ. ಅದು ಶುಗರ್ ಡೌನ್ ಆಗೋದು ಮೋಸ್ಟ್ ಕಾಮನ್, ನಾವು ಇನ್ಸುಲಿನ್ ಅಲ್ಲಿ ಯಾರು ಇರ್ತಾರೆ ಅವರಲ್ಲಿ ಅದು ಮೋಸ್ಟ್ ಕಾಮನ್ ಆಗಿ ನಾವು ನೋಡ್ಬೋದು. ಓಕೆ. ಇನ್ನು ಇವಾಗ ಫುಡ್ ಸ್ಟೈಲ್ ಆಯಿತು,
ವರ್ಕೌಟ್ ಹೆಚ್ಚಾಗಿ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ವರ್ಕೌಟ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ. ಟ್ರೈನ್ ಮಾಡಬೇಕು ನಿಮಗೆ, ವರ್ಕೌಟ್, ಆಮೇಲೆ ಜಿಮ್ಮಿಗೆ ಹೋಗಿ ಈ ಥರ ಎಲ್ಲ ಹೇಳ್ತಾರೆ, ಯೋಗ ಮಾಡಿ ಅಂತ. ಸೊ ಒಂದು ಇವಾಗ ಡಯಾಬಿಟೀಸ್ ಇದ್ದವರಿಗೆ ಕೂಡ ಅದನ್ನೇ ಫಾಲೋ ಮಾಡ್ಬೋದಾ, ಅಥವಾ ಅವರಿಗೆ ಎಕ್ಸ್ಟ್ರಾ ಕೇರ್ ಏನಾದರೂ ಬೇಕಾಗ್ತದಾ? ಇಲ್ಲ, ಡಯಾಬಿಟಿಸ್ ಅಲ್ಲಿ ಏನಂದ್ರೆ ನಾವು 30 ಮಿನಿಟ್ಸ್ ಡೈಲಿ ಎಕ್ಸರ್ಸೈಸ್ ಅಡ್ವೈಸ್ ಮಾಡ್ತೇವೆ, ಮೋಸ್ಟ್ಲಿ ವಾಕಿಂಗ್. ಬಟ್ ಈಗ ಮುಂಚೆಯಿಂದನೇ ನೀವು ಒಂದು ವೇಳೆ ಯೋಗ ಏನಾದ್ರು ಮಾಡ್ತಿದ್ರೆ ಅದು ಕಂಟಿನ್ಯೂ ಮಾಡ್ಬೋದು. ಹೊಸ ಯಾವ್ದು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ತೇವೆ ನಾವು. ಬಟ್ ಮುಂಚೆಯಿಂದನೇ ಏನಾದ್ರು ಮಾಡ್ತಾ ಬಂದ್ರೆ ಅದು ಕಂಟಿನ್ಯೂ ಮಾಡ್ಬೋದು. ಮತ್ತೆ ಅಪ್ಪರ್ ಬಾಡಿ ಎಕ್ಸರ್ಸೈಸ್, ಆರ್ಮ್ ಎಕ್ಸರ್ಸೈಸಸ್ ಅಂಥದ್ದೆಲ್ಲ ಮಾಡ್ಬೋದು. ಎಸ್, ಓಕೆ. ಇನ್ನು ಪ್ರತಿಯೊಬ್ಬ ಮಹಿಳೆ ಗರ್ಭಧಾರಣೆಯ ಮುಂಚೆ ಆಗಿರ್ಬೋದು, ಗರ್ಭಾವಸ್ಥೆಯಲ್ಲಿ ಆಗಿರ್ಬೋದು, ಅಥವಾ ಡೆಲಿವರಿ ಆದ್ಮೇಲೆ, ಪ್ರಸವ ಆದ್ಮೇಲೆ ಆಗಿರ್ಬೋದು, ಗಮನಿಸಬೇಕಾದಂತಹ ಅಂಶಗಳು ಯಾವುದು ಮುಖ್ಯ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ? ಅಂದ್ರೆ ಇವಾಗ ನೀವು ಹೇಳಿದ್ರಿ, ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾರು ಪ್ರೆಗ್ನೆನ್ಸಿ ಇವಾಗ ಆಫ್ ಮಾಡ್ಲಿಕ್ಕೆ ಹೋಗ್ತಾರೆ ಅದಕ್ಕಿಂತ ಮುಂಚೆ ಕೂಡ ಟೆಸ್ಟಿಂಗ್ಸ್ ಮಾಡಿಸ್ಕೊಳ್ಳಿ ಅಂತ. ಆ ರೀತಿ ಬೇರೆ ಏನಾದರೂ ಕೇರ್ ತಗೊಳ್ಬೇಕಾಗ್ತದಾ? ಕೇರ್ ಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಮೇನ್. ಯಾಕಂದ್ರೆ ನಾವು ಫ್ಯಾಮಿಲಿ ಹಿಸ್ಟ್ರಿ, ನಮ್ದು ಜೆನೆಟಿಕ್ಸ್ ನಾವೇನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನಮ್ದು ಫ್ಯಾಮಿಲಿ ಹಿಸ್ಟ್ರಿ ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಏನು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ನಮ್ದು ಲೈಫ್ ಸ್ಟೈಲ್. ಸೊ ಆದಷ್ಟು ಎಕ್ಸರ್ಸೈಸ್, ಹೆಲ್ದಿ ಡಯಟ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೇ ಮೇನ್. ಮತ್ತೆ ಅರ್ಲಿ ಡಯಾಗ್ನೋಸಿಸ್, ಆದಷ್ಟು ಪ್ರೆಗ್ನೆನ್ಸಿಗಿಂತ ಮುಂಚೆನೆ ಪ್ಲಾನ್ ಮಾಡೋದು. ಮತ್ತೆ ಪ್ರೆಗ್ನೆನ್ಸಿ ಮುಂಚೆ ಪ್ಲಾನ್ ಮಾಡಿ ಇದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಂಥದ್ದು. ಓಕೆ. ಇವಾಗ ಲಾಂಗ್ ಟರ್ಮ್ ಡಯಾಬಿಟೀಸ್ ಬರೋದು ಒಂದು ಸಾಮಾನ್ಯವಾಗಿ ಒಂದು ಯಾವ ಏಜ್ ಅಲ್ಲಿ ಅಂತ ಹೇಳ್ಬೋದಾ? ಅಂದ್ರೆ ನಾವೀಗ ಏನ್ ಮಾಡ್ತೇವೆ ಅಂದ್ರೆ, ಈಗ ನಾವು ಈಗ ಡಯಾಬಿಟಿಕ್ ಪೇಷಂಟ್ಸ್ ಡೆಲಿವರಿ ಆದ್ಮೇಲೆ ಯೂಶುವಲಿ 3rd ಡೇ, ಈಗ ನಾರ್ಮಲ್ ಡೆಲಿವರಿ ಆದ್ರೆ ಸಹ ಸಿಸೇರಿಯನ್ ಆದ್ರೆ ಸಹ ಬೈ 3rd ಡೇ ಅವರು ನಾರ್ಮಲ್ ಡಯಟ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒಂದು 3rd ಡೇ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ. ಸೊ ಆ ಬ್ಲಡ್ ಟೆಸ್ಟ್ ನಾರ್ಮಲ್ ಇದ್ರೆ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕಂತ ಇರಲ್ಲ. ಬಟ್ ಆ ಬ್ಲಡ್ ಟೆಸ್ಟ್ ಶುಗರ್ ಜಾಸ್ತಿ ಇದ್ರೆ ಅವರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೇವೆ. ಅದಾದ್ಮೇಲೆ ನಾವು ಆಲ್ಮೋಸ್ಟ್ ಒಂದು 6 ವೀಕ್ಸ್ ಆದ್ಮೇಲೆ, ಅಂದ್ರೆ ಡೆಲಿವರಿ ಆಗಿ 6 ವೀಕ್ಸ್ ಆದ್ಮೇಲೆ, ಅದು ನಾವು ಫಸ್ಟ್ ಅಲ್ಲಿ ಹೇಳಿದಲ್ಲ ಒಂದು ಗ್ಲೂಕೋಸ್ ನೀರು ಕುಡ್ದು ಒಂದು ಟೆಸ್ಟ್ ಮಾಡ್ತಾರೆ ಅಂತ, ಅದು ರಿಪೀಟ್ ಮಾಡ್ತೇವೆ. ಸೊ ಅದು ರಿಪೀಟ್ ಮಾಡಿ ನೋಡ್ತೇವೆ. ಯೂಶುವಲಿ ಅದು 6 ವೀಕ್ಸ್ ಆದ್ಮೇಲೆ ಸೆಟಲ್ ಆಗ್ತದೆ ಇದೆಲ್ಲ. ಸೊ ಒಂದ್ ವೇಳೆ ಟೆಸ್ಟ್ ಅದು ವ್ಯಾಲ್ಯೂಸ್ ಜಾಸ್ತಿ ಇದ್ರೆ ಇಟ್ ಈಸ್ ಮೋಸ್ಟ್ ಲೈಕ್ಲಿ ದಟ್ ಪೇಷಂಟ್ ವಿಲ್ ಡೆವಲಪ್ ಡಯಾಬಿಟಿಸ್ ಇನ್ ದ ಫ್ಯೂಚರ್. ಒಂದ್ ವೇಳೆ ನಾರ್ಮಲ್ ಇದ್ರೆ ಏನಿಲ್ಲ, ಜಸ್ಟ್ ಫಾಲೋ ಅಪ್ ಮಾಡಿದ್ರೆ ಆಯ್ತು. ಮತ್ತೆ ನಾರ್ಮಲ್ ಇದ್ರೆ ಎವ್ರಿ 3 years ಒಂದ್ಸಲ ಆ ಬ್ಲಡ್ ಟೆಸ್ಟ್ ರಿಪೀಟ್ ಮಾಡಿ ನೋಡಿದ್ರೆ ಆಯ್ತು. ಬಟ್ ರಿಸ್ಕ್ ಇದೆ. ಆಲ್ಮೋಸ್ಟ್ ನಾವು ಎಷ್ಟು ಹೇಳ್ತೇವೆ, 50 to 75% ಅಂತ ಹೇಳ್ತೇವೆ ಓವರ್ ದ ಕೋರ್ಸ್ ಆಫ್ 15 to 25 years. ಅಂದ್ರೆ ಯಾರು ಇದು ಡಯಾಬಿಟಿಸ್ ಇರ್ತದೆ ಪ್ರೆಗ್ನೆನ್ಸಿಯಲ್ಲಿ, ಅವರಿಗೆ ಆಲ್ಮೋಸ್ಟ್ 50 to 75% ರಿಸ್ಕ್ ಇರ್ತದೆ ಟೈಪ್ 2 ಡಯಾಬಿಟಿಸ್ ಬರುದು. ಬಟ್ ಇಟ್ ವಿಲ್ ಹ್ಯಾಪನ್ ಓವರ್ ಲಾಂಗ್ ಟರ್ಮ್, ಆಲ್ಮೋಸ್ಟ್ ಲೈಕ್ 15 to 25 years. ಓಕೆ. ಇವಾಗ ಡ್ಯೂರಿಂಗ್ ದಿಸ್ ಪ್ರೆಗ್ನೆನ್ಸಿ ಅವರಿಗೆ ಅಬೋರ್ಟ್ ಆಯಿತು ಅಂತ ಅನ್ಕೊಂಡ್ರಿ, ಡಯಾಬಿಟಿಸ್ ಇಂದಾಗಿ ಅಬೋರ್ಟ್ ಆದರೆ ಅವರಿಗೆ ಇನ್ ಫ್ಯೂಚರ್ ಮತ್ತೆ ತಾಯ್ತನವನ್ನು ಅನುಭವಿಸುವಂತ ಸಾಧ್ಯತೆ ಇದೆಯಾ? ಇರ್ತದೆ, ಅದೇ. ಬಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮುಂಚೆ ಶುಗರ್ ಕಂಟ್ರೋಲ್ ನೋಡ್ಕೊಳ್ಬೇಕು. ಶುಗರ್ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜಾಸ್ತಿ ಶುಗರ್ ಇದ್ರೆ ಸಹ ಅದೇ ಸ್ಪಾಂಟೇನಿಯಸ್ ಆಗಿ ಅಬಾರ್ಟ್ ಆಗಿ ಹೋಗ್ತದೆ. ಮತ್ತೆ ಇನ್ನೊಂದೇನಂದ್ರೆ, ತುಂಬಾ ಅನ್ಕಂಟ್ರೋಲ್ಡ್ ಶುಗರ್ಸ್ ಇದ್ರೆ ಮಗುವಲ್ಲಿ ನಾವು ಅನಾಮಲೀಸ್ ಅಂತ ಹೇಳ್ತೇವೆ. ಅನಾಮಲೀಸ್ ಅಂದ್ರೆ ಮಗುದ್ದು ಬೆಳವಣಿಗೆ ಸರಿಯಾಗಿರಲ್ಲ. ಸೊ ಆವಾಗ ನಾವು ನಾವೇ ಅದು ಅಬಾರ್ಟ್ ಮಾಡಿಸ್ಬೇಕಾಗ್ತದೆ ಅಂತ ಸಿಚುವೇಶನ್ ಅಲ್ಲಿ. ಸೊ ಯಾವತ್ತು ನಾವು ಪ್ರೆಗ್ನೆನ್ಸಿ ಆಗುವ ಮುಂಚೆ ಒಂದ್ಸಲ, ಅಂದ್ರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮುಂಚೆ ಶುಗರ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಬೆಟರ್, ಈ ಕಾಂಪ್ಲಿಕೇಶನ್ಸ್ ಎಲ್ಲ ಅವಾಯ್ಡ್ ಮಾಡಲಿಕ್ಕೆ. ಎಸ್, ಓಕೆ, ಆಲ್ರೈಟ್. ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬರ್ತೇವೆ. ಯಾರೇ ವೈದ್ಯರು ಬಂದರೂ ಕೂಡ ನಮ್ಮ ವೀಕ್ಷಕರಿಗಾಗಿ ಏನಾದರೂ ಮೆಸೇಜಸ್ ಅಥವಾ ಸಂದೇಶ, ಟಿಪ್ಸನ್ನು ಕೊಡಬೇಕು ಅಂತ ನಾವು ಎಲ್ಲರನ್ನ ಕೇಳ್ತೇವೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಏನಾದರೂ ಟಿಪ್ಸ್ ಆರ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಒಂದು ಅದೇ, ಇದು ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬರುವಂಥದ್ದು ನಾವು ಆ್ಯಕ್ಚುಲಿ ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಸ್ಟಾರ್ಟ್ ಆಗ್ತದೆ ಅದು. ಸೊ ನಾವು ಪ್ರೀ ಕನ್ಸೆಪ್ಷನ್ನಿಂದಲೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ನೋಡಬೇಕು. ಅಂದರೆ ಇಫ್ ಯು ಆರ್ ಮೋರ್ ಪ್ರೋನ್ ಟು ಡೆವಲಪ್ ಡಯಾಬಿಟಿಸ್, ಒಂದು ವೇಳೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಮತ್ತು ಅಡ್ವಾನ್ಸ್ಡ್ ಏಜ್ ಮೋರ್ ದ್ಯಾನ್ 25-30 years ಇದ್ದರೆ, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಡೂ ಬ್ಲಡ್ ಟೆಸ್ಟ್ ಬಿಫೋರ್ pregnancy and plan pregnancy. That is very important. Lifestyle modification, yakandre that is the only thing which we can change. So lifestyle modification very important. Healthy diet, exercise is very important. ಅದಾದಮೇಲೆ ಪ್ರೆಗ್ನೆಂಟ್ ಆದಮೇಲೆ ರೆಗ್ಯುಲರ್ ಆಂಟಿನೇಟಲ್ ಚೆಕಪ್ಸ್, ರೆಗ್ಯುಲರ್ ಚೆಕಪ್ಪಿಗೆ ಬರುವಂಥದ್ದು ವೆರಿ ಇಂಪಾರ್ಟೆಂಟ್.
ನಾವು ಯೂಶ್ವಲಿ ನಾನು ಹೇಳಿದಲ್ಲ ಈಗ ಕೆಲವೊಂದು ಮಗುಗೆ ಅನಾಮಲೀಸ್ ಅಂತ ಇರ್ತದೆ. ಹ್ಮ್. ಸೊ ಅದು ಅನಾಮಲೀಸ್ ನಾವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪಿಕಪ್ ಮಾಡ್ಬೋದು, ಆಲ್ಮೋಸ್ಟ್ ಒಂದು 5th ಮಂತಲ್ಲಿ ಪಿಕಪ್ ಮಾಡ್ಬೋದು. ಓಕೆ. ಸೊ ನಾವು ಯೂಶ್ವಲಿ ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೇವೆ, ಒಂದು 18 to 22 ವೀಕ್ಸ್ ತನಕ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತೇವೆ. ಹ್ಮ್. ಸೊ ಆ ವಿಂಡೋ ಅಲ್ಲಿ ಸ್ಕ್ಯಾನಿಂಗ್ ಮಾಡೋದು ಇಂಪಾರ್ಟೆಂಟ್, ಯಾಕಂದ್ರೆ ಆ ವಿಂಡೋ ಅಲ್ಲಿ ಜಾಸ್ತಿ ಅನಾಮಲೀಸ್ ಪಿಕಪ್ ಆಗ್ತದೆ. ಓಕೆ. ಮತ್ತೆ ಫೀಟಲ್ ಎಕೋ ಅಂತ ಹೇಳ್ತೇವೆ. ಸೊ ಫೀಟಲ್ ಎಕೋ ಯಾಕಂದ್ರೆ ಡಯಾಬಿಟಿಸ್ ಇದ್ದ ಇದು ಯಾರು ಡಯಾಬಿಟಿಸ್ ಇದ್ದ ಇದು ಪೇಷಂಟ್ಸ್ಗೆ ಮಕ್ಕಳಲ್ಲಿ ಹಾರ್ಟಿದು ಸಮಸ್ಯೆಗಳು ಸಹ ಜಾಸ್ತಿ ಇರ್ತದೆ. ಓಕೆ. ಸೊ ನಾವು ಫೀಟಲ್ ಎಕೋ ಅಡ್ವೈಸ್ ಮಾಡ್ತೇವೆ, ಅದು ಸಹ ಆಲ್ಮೋಸ್ಟ್ ಒಂದು 24 ವೀಕ್ಸ್ 22 to 24 ವೀಕ್ಸಲ್ಲಿ ಅಡ್ವೈಸ್ ಮಾಡ್ತೇವೆ. ಸೊ ಅದು ಫೀಟಲ್ ಎಕೋ ಮಾಡೋದು ಸಹ ಇಂಪಾರ್ಟೆಂಟ್, ಮಗುವದ್ದು ಹಾರ್ಟಿದು ಏನಾದರೂ ತೊಂದರೆ ಇದೆ ಅಂತ ನೋಡಲಿಕ್ಕೆ. ಮತ್ತು ಅದೇ ಒಂದು ವೇಳೆ ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಟ್ರೀಟ್ಮೆಂಟಿಗೆ ನಾವು ಸ್ಟಿಕ್ ಆಗಿರಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಅದು ನಾವೀಗ ರೀಸೆಂಟಾಗಿ ಈಗ ಒಂದು ನೋಡಿದ್ದು ಏನಂದರೆ, ಒಂದು ಪೇಷಂಟಿದು ಶುಗರ್ ವ್ಯಾಲ್ಯೂ ಜಾಸ್ತಿ ಇತ್ತು, ಬಟ್ ಅವರ ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಶಿ ಲಾಸ್ಟ್ ಟು ಫಾಲೋ ಅಪ್. ಓಕೆ. ಆ್ಯಂಡ್ ಅವರು ಲಾಸ್ಟ್ ಚೆಕಪ್ಪಿಗೆ ಬಂದಿದ್ದವ್ರು 7 ತಿಂಗಳಿರುವಾಗ, ನೆಕ್ಸ್ಟ್ ಅವ್ರು ಬಂದದ್ದು ಮೊನ್ನೆ ಡೆಲಿವರಿಗೇನೆ. ಸೊ ಆಲ್ಮೋಸ್ಟ್ 2 months ಗ್ಯಾಪಲ್ಲಿ ಅವರು ಒಂದು ಚೆಕಪ್ಪಿಗೆ ಸಹ ಬರಲಿಲ್ಲ. ಮತ್ತೆ ಏನಾಯಿತು ಅಂದರೆ, ಅವರು ಡೆಲಿವರಿ ಟೈಮಲ್ಲಿ ನಾನು ಹೇಳಿದಾಗೆ ಮಗು ತಲೆ ಬಂತು, ಇದು ಬಾಡಿ ಸ್ಟಕ್ ಆಯಿತು. ಓಕೆ. ಸೊ ಹಾಗೆ ಅಂಥದ್ದೆಲ್ಲ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ನೋಡುವಾಗ ಮಗುದು ವೆಯ್ಟ್ 4.4 kg ಇತ್ತು. ಸೊ ಇಂಥದ್ದೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತದೆ. ಸೊ ಇದೆಲ್ಲ ನಾವು ಅವಾಯ್ಡ್ ಆದಷ್ಟು ಅದೇ ಚೆಕಪ್ಪಿಗೆ ರೆಗ್ಯುಲರ್ ಆಗಿ ಬರೋದು. ಒಂದು ವೇಳೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಟ್ರೀಟ್ಮೆಂಟ್ ಆಗೋದು, ಅಂದರೆ ಅದೆರೆಂಟ್ ಟು ದ ಟ್ರೀಟ್ಮೆಂಟ್ ಮತ್ತು ರೆಗ್ಯುಲರ್ ಫಾಲೋ ಅಪ್ಸ್. ಮತ್ತು ಈವನ್ ಆಫ್ಟರ್ ಡೆಲಿವರಿ, ಯಾಕಂದರೆ ದೇರ್ ಈಸ್ ಅ ರಿಸ್ಕ್ ಆಫ್ ಡೆವಲಪಿಂಗ್ ಟೈಪ್ 2 ಡಯಾಬಿಟಿಸ್. ಸೊ ಈವನ್ ಆಫ್ಟರ್ ಡೆಲಿವರಿ ಆದಷ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕಂಟಿನ್ಯೂ ಮಾಡಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕಂಟಿನ್ಯೂ ಮಾಡಿ ಫ್ರೀಕ್ವೆಂಟ್ ಬ್ಲಡ್ ಶುಗರ್ ಟೆಸ್ಟಿಂಗ್ ಇಸ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಟೈಪ್ 2 ಡಯಾಬಿಟಿಸ್ ಇನ್ ಫ್ಯೂಚರ್. ಓಕೆ. ಸೊ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಅನ್ನುವಂಥ ಒಂದು ಬಹಳ ಸೂಕ್ಷ್ಮವಾದಂಥ ವಿಚಾರ, ತುಂಬ ಮೌಲ್ಯಯುತವಾದಂಥ ಟಾಪಿಕ್. ಕೇಳೋದಕ್ಕೆ ತುಂಬ ಸಿಂಪಲ್ ಆದರೂ ಕೂಡ ಅದರದ್ದು ಎಫೆಕ್ಟ್ಸ್ ತುಂಬ ದೊಡ್ಡದು ಅಂತ ಹೇಳ್ಬೋದು. ಸೊ ಅದೊಂದು ಆ 9 monthsನ ಡ್ಯೂರೇಷನಲ್ಲಿ ತುಂಬ ಜಾಗ್ರತೆ ವಹಿಸಬೇಕು. ಸೊ ಗರ್ಭಾವಸ್ಥೆಯ ಮಧುಮೇಹ ಅನ್ನುವಂಥ ವಿಚಾರದ ಕುರಿತಾಗಿ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಆರೋಗ್ಯ ದೀಪ ಸಂಚಿಕೆಯಲ್ಲಿ ನಾವು ತಗೊಂಡಂತಹ ಈ ಒಂದು ಗರ್ಭಾವಸ್ಥೆಯ ಮಧುಮೇಹ ಅನ್ನುವಂಥ ಒಂದು ಟಾಪಿಕ್, ಈ ವಿಚಾರದ ಕುರಿತಾಗಿ ನಿಮಗೆ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೇವೆ. ಹಾಗೆಯೇ ನಿಮ್ಮಲ್ಲಿ ಕೂಡ ಸಾಕಷ್ಟು ಗೊಂದಲಗಳು, ಪ್ರಶ್ನೆಗಳು, ಇನ್ನಷ್ಟು ಮಾಹಿತಿ ಬೇಕು ಅನ್ನುವಂಥದ್ದು ಇದ್ದರೆ ದಯವಿಟ್ಟು ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಭೇಟಿ ಕೊಡಿ. ಅಲ್ಲಿ ನೀವು ವೈದ್ಯರನ್ನು ಸಂಪರ್ಕಿಸಿದರೆ ನಿಮಗೆ ಬೇಕಾದಂತಹ ಮಾಹಿತಿ ಕೊಡ್ತಾರೆ. ಜೊತೆಗೆ ಯಾರೆಲ್ಲ ತಾಯ್ತನದ ನಿರೀಕ್ಷೆಯಲ್ಲಿ ಇದ್ದೀರಿ ಅಥವಾ ಇನ್ನು ಮುಂದೆ ನಾನು ತಾಯಿ ಆಗಬೇಕು ಅನ್ನುವಂಥ ಯೋಚನೆಯನ್ನು ಯಾರೆಲ್ಲ ಮಹಿಳೆಯರು ಮಾಡ್ತಾ ಇದ್ದಾರೆ, ಡಾಕ್ಟರ್ ಹೇಳಿದ ಹಾಗೆ ಮೊದಲು ನೀವೊಂದು ಡಯಾಬಿಟಿಸ್ ಟೆಸ್ಟನ್ನು ಮಾಡ್ಕೊಳ್ಳಿ. ಟೆಸ್ಟ್ ಮಾಡಿಸೋದಕ್ಕೆ ನಮ್ಮ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಹೋಗಿ, ಅಲ್ಲಿ ವೈದ್ಯರು ನಿಮಗೆ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾ, ಮುಂದಿನ ಆರೋಗ್ಯ ದೀಪ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಕುರಿತಾಗಿ ಮಾಹಿತಿಯನ್ನು ಹೊತ್ತು ತರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.